सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 31 ಮೇ 2026ರಿಂದ ದಿನಾಂಕ 6 ಜೂನ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಯಾವಾಗ್ಲೂ ಅಷ್ಟೇ ರಾಶ್ಯಾಧಿಪತಿ ಶುಭ ಸ್ಥಾನದಲ್ಲಿದ್ರೆ, ಸ್ವಕ್ಷೇತ್ರದಲ್ಲಿದ್ರೆ, ಉಚ್ಚ ಕ್ಷೇತ್ರದಲ್ಲಿದ್ರೆ ಬಹಳಷ್ಟು ಶುಭ ಫಲಗಳನ್ನ ಕೊಡ್ತಾನೆ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮಗೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಬೇಗ ಬೇಗ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಕುಜ ಅಂದ್ರೇನೆ ತುಂಬಾ ವೇಗ, ಅವನು ವೇಗಗತಿಯಲ್ಲಿ ಕೆಲಸಗಳು ಬೇಗ ಆಗೋ ತರ ಮಾಡ್ತಾನೆ. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರು ಕೂಡ ಈ ವಾರದಲ್ಲಿ ತುಂಬಾ ಬೇಗ ಆಗುತ್ತೆ. ಹಾಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏನಾದ್ರೂ ತೊಂದರೆಗಳಿದ್ದು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅಂತಹ ಕೆಲಸಗಳು ಕೂಡ ಬಹಳ ಚುರುಕಿನಿಂದ ಸಾಗುತ್ತೆ ಅಂತ ಹೇಳ್ಬೋದು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಬಹಳ ಸೂಕ್ತವಾದ ಸಮಯ ಇದಾಗಿದೆ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದ ಕುಜಗ್ರಹ ಭೂಮಿ ಪುತ್ರ. ಈ ಭೂಮಿ ಆಸ್ತಿ ಇವುಗಳ ಅನುಕೂಲ ಬೇಕು ಅಂತಂದ್ರೆ ಕುಜನ ಅನುಗ್ರಹ ಬೇಕೇ ಬೇಕು. ಇದ್ರ ಜೊತೆಗೆ ಇವನು ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡು ನಿಮ್ಗೆ ಶುಭ ಫಲ ಕೊಡ್ತಿದ್ದಾನೆ. ಚತುರ್ಥ ಭಾವದಲ್ಲಿ ಗುರು ಸ್ಥಿತನಾಗಿರ್ತಾನೆ. ಚತುರ್ಥ ಅನ್ನೋದೇ ಆಸ್ತಿ, ಮನೆ, ಭೂಮಿ, ವಾಹನ, ಈ ಸೌಖ್ಯವನ್ನು ಕೊಡುವಂತಹ ಭಾವ. ಭಾವ ಮತ್ತು ಭಾವಾಧಿಪತಿ ಈ ಎರಡು ಗ್ರಹಗಳ ಒಂದು ಅನುಕೂಲಗಳು ಚೆನ್ನಾಗಿರೋದ್ರಿಂದ ಈ ಆಸ್ತಿ ವಿಚಾರವಾಗಿ ಏನೇ ನಿರ್ಧಾರಗಳು ಮಾಡೋದಾದ್ರೂ ಕೂಡ ಬಹಳ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಅನುಕೂಲ ಚೆನ್ನಾಗಿದೆ. ಸ್ವಲ್ಪ ಖರ್ಚುಗಳಿರುತ್ತೆ. ಯಾಕಂದ್ರೆ ಧನಸ್ಥಾನದಲ್ಲಿ ರವಿ ಸ್ಥಿತನಾಗಿರ್ತಾನೆ. ಧನಸ್ಥಾನದಲ್ಲಿ ರವಿ ಬಂದಾಗ ಸಹಜವಾಗಿ ಖರ್ಚುಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಖರ್ಚುಗಳು ಈ ವಾರದಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ಹಣಕಾಸಿನ ತೊಂದರೆ ಅಂತೂ ಇರೋದಿಲ್ಲ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ತುಂಬಾ ಚೆನ್ನಾಗಿರುತ್ತೆ. ಲಾಭ ಇದ್ರೂ ಖರ್ಚು ಕೂಡ ಇರೋದ್ರಿಂದ ನಿಮ್ಗೆ ತುಂಬಾ ಲಾಭ ಬಂದಿದೆ ಅಂತ ಅನ್ಸಲ್ಲ. ಆದ್ರೆ ಒಳ್ಳೇದಕ್ಕೆ ಅದನ್ನೆಲ್ಲ ಖರ್ಚು ಮಾಡ್ತೀರಾ ಅಥವಾ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಷಷ್ಠ ಭಾವಾಧಿಪತಿಯಾದ ಬುಧ ಗ್ರಹ ತೃತೀಯ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರೋದಲ್ಲದೆ ತನ್ನ ಮಿತ್ರನಾದ ಶುಕ್ರನ ಜೊತೆಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಬೇರೆಯವರ ಕೈ ಕೆಳಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಏನೂ ತೊಂದರೆ ಇಲ್ಲ. ಹೊಸ ಉದ್ಯೋಗಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಈ ವಾರದಲ್ಲಿ ಹೊಸ ಉದ್ಯೋಗದ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಉದ್ಯೋಗದಲ್ಲಿ ಏನಾದ್ರೂ ಕಿರಿಕಿರಿಗಳಿತ್ತು ಅಂತಂದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ತೃತೀಯ ಭಾವದಲ್ಲಿ ಶುಕ್ರ ಮತ್ತು ಬುಧ ಸ್ಥಿತರಾಗಿರೋದ್ರಿಂದ ನಿಮ್ಮ ಸಂಗಾತಿಯ ಒಂದು ಸಹಕಾರ ಸಹಾಯ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇರುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಜೊತೆ ಹತ್ತಿರದ ಪ್ರಯಾಣವನ್ನ ಮಾಡ್ತೀರಾ ಈ ವಾರದಲ್ಲಿ. ಸಣ್ಣ ಪುಟ್ಟ ಹತ್ರದಲ್ಲಿ ಒಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಒಳಗಡೆ ಇರುವಂತಹ ದೇವಸ್ಥಾನಗಳಿಗೂ ಅಥವಾ ಯಾವುದೋ ಕೆಲವೊಂದು ಕ್ಷೇತ್ರಗಳಿಗೂ ಯಾವುದೋ ಒಂದು ಸ್ಥಳಗಳಿಗೂ ಪ್ರಯಾಣ ಮಾಡುವಂಥದ್ದು ಈ ರೀತಿಯೆಲ್ಲ ಇರುತ್ತೆ. ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ ಸಂತೋಷ ಇದೆಲ್ಲವೂ ಇರುತ್ತೆ. 12ನೇ ಮನೆಯ ಶನಿಯ 7.5 ಇದ್ರೂ ಕೂಡ ಈ ವಾರದಲ್ಲಿ ಗುರುವಿನ ದೃಷ್ಟಿ ಬೀಳೋದಕ್ಕೆ ಶುರುವಾಗತ್ತೆ ಶನಿ ಮೇಲೆ. ಯಾವಾಗ ಶನಿಯ ಮೇಲೆ ಗುರುವಿನ ದೃಷ್ಟಿ ಬೀಳೋದಕ್ಕೆ ಶುರುವಾಗುತ್ತೆ? ಹೇಗೆ ಗುರುವಿನ ದೃಷ್ಟಿ ಬೀಳುತ್ತೆ? ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಗುರುಗ್ರಹ ತನ್ನ ಮನೆಯಿಂದ 5 ಮತ್ತು 9ನೇ ಮನೆಯನ್ನ ನೋಡ್ತಾನೆ. ಕರ್ಕಾಟಕ ರಾಶಿಯಿಂದ ಮೀನರಾಶಿ 9ನೇ ಮನೆ ಆಗತ್ತೆ. ಈ 9ನೇ ಮನೆಯಲ್ಲಿ ಅಲ್ವಾ ಶನಿ ಇರೋದು. ನಿಮಗೆ ಅದು 12ನೇ ಮನೆ ಆಗಿ 7.5 ಮೊದಲ ಹಂತದಲ್ಲಿದ್ದೀರಾ. ಈಗ ಗುರುದೃಷ್ಟಿ ಬೀಳೋದ್ರಿಂದ ಈ ಶನಿಯ ಒಂದು ಪ್ರಭಾವ ಕೂಡ ಕಮ್ಮಿ ಆಗತ್ತೆ. ಯಾವ್ಯಾವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿತ್ತು ಅದನ್ನೆಲ್ಲ ಈ ವಾರದಲ್ಲಿ ಪ್ರಾರಂಭ ಮಾಡ್ತೀರಾ ಅಂತ ಹೇಳ್ಬೋದು. 11ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಮಾತಿನ ವಿಷಯದಲ್ಲಿ ಸ್ವಲ್ಪ ನೇರವಾಗಿ ಕೆಲವರ ಹತ್ರ ನೀವು ಈ ವಾರದಲ್ಲಿ ಮಾತಾಡ್ತೀರಾ. ವಾಕ್ಸ್ಥಾನದಲ್ಲಿ ರವಿ ಇರೋದ್ರಿಂದ. ಆದ್ರೆ ನಿಮ್ಮ ಮಾತು ಸರಿಯಾಗಿರುತ್ತೆ. ಅಂದ್ರೆ ಏನು ತಪ್ಪು ಮಾತಾಡಲ್ಲ, ನೇರವಾಗಿ ಮಾತಾಡ್ತೀರಾ. ಅದು ಬೇರೆಯವರಿಗೆ ಸ್ವಲ್ಪ ಹರ್ಟ್ ಆಗಬಹುದು. ಏನ್ ಹೇಳ್ಬೇಕು ಅದನ್ನ ಆರಾಮಾಗಿ ಹೇಳಿ, ಅಂದ್ರೆ ನಿಧಾನವಾಗಿ ಹೇಳಿ, ತೊಂದರೆ ಇಲ್ಲ. ಬೇರೆ ಏನು ಸಮಸ್ಯೆ ಇಲ್ಲ. ಮೇಷರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ.
ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರವಿ ಗ್ರಹ ಸ್ಥಿತನಾಗಿದ್ದಾನೆ. ಬಹಳ ಶುಭ. ಯಾಕಂದ್ರೆ ಚತುರ್ಥಾಧಿಪತಿ ನೋಡಿ, ರವಿ ಶುಕ್ರನಿಗೆ ಮಿತ್ರನಲ್ಲ, ಶತ್ರುವೆ. ಆದ್ರೂ ಕೂಡ ರವಿ ಚತುರ್ಥಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ. ಆ ಚಂದ್ರ ಸೂರ್ಯನಿಗೆ ಮಿತ್ರ. ಹಾಗಾಗಿ ಕೆಲವೊಂದು ವಿಷಯದಲ್ಲಿ ನಿಮ್ಗೆ ಒಂದಿಷ್ಟು ಗೊಂದಲಗಳು ಕ್ಲಿಯರ್ ಆಗತ್ತೆ. ಅಂದ್ರೆ ನಿಮ್ಮ ಸ್ನೇಹಿತರ ವಿಚಾರ, ಬಂಧುಗಳ ವಿಚಾರ. ಇತ್ತೀಚೆಗೆ ಏನಾಗತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಈ ಬಂಧುಗಳನ್ನ, ಸ್ನೇಹಿತರನ್ನಾಗ್ಲಿ ಮತ್ತೊಬ್ಬರನ್ನಾಗ್ಲಿ ಹೇಗೆ ನಾವು ಸರಿ ಮಾಡ್ಕೋಬೇಕು ಅಥವಾ ಹೊಂದ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರಲ್ವಾ. ಸೊ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇವಾಗ ನೀವೇನು ಮಾತಾಡಿಲ್ಲ ಅಂದ್ರೂ ಕೂಡ ಅಯ್ಯೋ ಏನು ಮಾತಾಡ್ಲಿಲ್ಲ ಅಂತಾರೆ, ಏನಾದ್ರು ಮಾತಾಡಿದ್ರೆ ಹಂಗಂದ್ರು ಹಿಂಗಂದ್ರು ಅಂತಾರೆ. ಈ ತರ ಸೂಕ್ಷ್ಮ ವಿಚಾರಗಳು, ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ತಗೊಳ್ತಾ ಇದಾರೆ. ಅಂದ್ರೆ ನೆಗೆಟಿವ್ಸ್ ನ ಜಾಸ್ತಿ ಜನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಪಾಸಿಟಿವ್ ಆಗಿ ಅವ್ರು ಏನು 10 ಪಾಸಿಟಿವ್ ಅವರಲ್ಲಿ ಇದೆ ಅಂದ್ರೆ ಅದೆಲ್ಲ ನೋಡಲ್ಲ, ಒಂದು ಯಾವ್ದೋ ನೆಗೆಟಿವ್ ಗುಣ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ, ಯಾಕಂದ್ರೆ ತೃತೀಯ ಭಾವಾಧಿಪತಿ ನಿಮ್ಗೆ ಚಂದ್ರ, ಅವನ ಜೊತೆನಲ್ಲಿ ರವಿ ಇದಾನಲ್ವಾ. ಹಾಗಾಗಿ ಈ ವಿಷಯದಲ್ಲಿ ನಿಮ್ಗಿದ್ದಂತಹ ಗೊಂದಲಗಳು ಈ ವಾರದಲ್ಲಿ ಕ್ಲಿಯರ್ ಆಗತ್ತೆ. ಯಾರು ಹೇಗೆ, ನಾವ್ ಯಾರ ಹತ್ರ ಹೇಗ್ ನಡ್ಕೋಬೇಕು, ಇದೆಲ್ಲ ಸ್ವಲ್ಪ ನಿಮ್ಗೆ ಅರ್ಥ ಆಗತ್ತೆ. ಹಾಗೆ ಚತುರ್ಥಾಧಿಪತಿ ಆಗಿರೋದ್ರಿಂದ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು ಅಥವಾ ನಿವೇಶನ ತಗೊಳ್ಳೋದು, ಆ ಥರದ್ದು ಏನಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಆಸಕ್ತಿ ಇದ್ರೆ ಆ ವಿಚಾರದಲ್ಲಿ ನೀವು ಮುಂದುವರಿಬಹುದು. ಚತುರ್ಥಾಧಿಪತಿ ನಿಮ್ ರಾಶಿಯಲ್ಲಿರೋದ್ರಿಂದ ಈ ವಿಚಾರವಾಗಿ ಸರಿಯಾದ ನಿರ್ಧಾರಗಳನ್ನ ಈ ವಾರದಲ್ಲಿ ನೀವು ಮಾಡ್ತೀರಾ. 2ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ತುಂಬಾ ಒಳ್ಳೆ ಕಾಂಬಿನೇಷನ್. ಬುಧ ಶುಕ್ರ ಒಂದೇ ಮನೇಲಿ ಇದ್ದಾರೆ ಅಂದ್ರೆ ಒಂದ್ ರೀತಿ ಅದು ಲಕ್ಷ್ಮೀ ನಾರಾಯಣ ಯೋಗ. ಯಾಕಂದ್ರೆ ಶುಕ್ರನ ಅಧಿದೇವತೆ ಮಹಾಲಕ್ಷ್ಮಿ, ಬುಧನ ಅಧಿದೇವತೆ ವಿಷ್ಣು. ಹಾಗಾಗಿ ನಿಮ್ಗೆ ಒಂದು ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ. ನಿಮ್ಗೆ ಬೇರೆಯವರು ದುಡ್ಡು ನಿಮ್ ಹತ್ರ ತಗೊಂಡು ವಾಪಸ್ ಕೊಡ್ತಾ ಅಂದ್ರೆ ಈ ವಾರದಲ್ಲಿ ವಾಪಸ್ ಕೊಡ್ಬೋದು. ನೀವು ಕೆಲಸ ಮಾಡಿರ್ತೀರ, ಯಾವುದೋ ಮೂಲದಿಂದ ನಿಮ್ಗೆ ಹಣ ಬರೋದಿದೆ, ಆದ್ರೆ ಬರ್ತಾ ಇಲ್ಲ, ಏನೋ ಒಂದು ಕಾರಣಕ್ಕೆ ಅದು ತಡೆ ಆಗ್ತಾ ಇದೆ ಅಂತಂದ್ರೆ ಆ ಹಣ ಕೂಡ ಬರುತ್ತೆ. ಒಟ್ನಲ್ಲಿ ನಿಮ್ ಕೈಗೆ ಹಣ ಬಂದು ಸೇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳನ್ನ ಮಾಡುವಂತವರಿಗೆ ಬಹಳ ಬಹಳ ಅಭಿವೃದ್ಧಿ ಇದೆ ಈ ವಾರದಲ್ಲಿ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಪಂಚಮಾಧಿಪತಿ ಬುಧ ಗ್ರಹ ಸ್ವಕ್ಷೇತ್ರದಲ್ಲಿರೋದ್ರಿಂದ ನೋಡಿ, ಗುರು 3ನೇ ಮನೇಲಿ ಇದ್ರೂ ಕೂಡ ಪಂಚಮಾಧಿಪತಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. 6ನೇ ಮನೆ ಅಧಿಪತಿ ನಿಮ್ಗೆ ಶುಕ್ರನೇ ಆಗಿ ವಾಕ್ಸ್ಥಾನ ಧನಸ್ಥಾನದಲ್ಲಿದ್ದಾನೆ. ಕೆಲಸ ಕಾರ್ಯಗಳು, ಅದರಲ್ಲೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಮಾತಿನ ಮೂಲಕ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚು ಒಂದು ನಿಮ್ಮನ್ನ ನೀವು ತುಂಬಾ ಬುದ್ಧಿವಂತರು ಅನ್ನೋದನ್ನ ತೋರಿಸ್ಕೊಳ್ತೀರಾ. ಕೆಲಸ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮಾತು, ನಿಮ್ಮ ಕೆಲಸ ಬೇರೆಯವರನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮಾತಿನಿಂದ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬಹುದು, ವ್ಯವಹಾರದ ಬಗ್ಗೆ ಆಗಿರಬಹುದು, ಯಾವುದೇ ಒಂದು ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋ ವಿಚಾರ ಆಗಿರ್ಬೋದು, ಏನೇ ಇದ್ರೂ ಕೂಡ ಮಾತಾಡ್ಬೇಕು ಅಂತ ಅನ್ಕೊಂಡು ನೀವು ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀರಾ. ಒಳ್ಳೆ ಟೈಮ್ ಬರ್ಲಿ, ನಾನು ಮಾತಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಈ ವಾರದಲ್ಲಿ ಮಾತಾಡಿ. ಇದು ನಿಜವಾಗ್ಲೂ ಒಳ್ಳೆ ಟೈಮ್. ವಾಕ್ಸ್ಥಾನದಲ್ಲಿ ಬುಧ ಶುಕ್ರ, ನಿಮ್ಮ ಮಾತಿನಿಂದ ನಿಮ್ಮ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ, ಅಥವಾ ನಿಮ್ಮ ಮಾತಿನಿಂದ ನಿಮ್ಗೇನು ಲಾಭ ಕೂಡ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲೇ ರವಿ ಗ್ರಹ ಸ್ಥಿತನಾಗಿದ್ದಾನಲ್ವಾ, ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಅಷ್ಟಮಾಧಿಪತಿ ನಿಮ್ಗೆ ಗುರುಗ್ರಹ 3ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಮಿತ್ರರಿಂದ ಸಮಸ್ಯೆಗಳು, ಕಷ್ಟಗಳು ಆಗ್ತಾ ಹೋಗುತ್ತೆ ಇನ್ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಗುರು 3ನೇ ಮನೆಗೆ ಬಂದಿದ್ದಾನೆ, ಅಷ್ಟಮಾಧಿಪತಿ ಆಗಿರೋದ್ರಿಂದ ಕೆಲವರಿಂದ ಲಾಭನೂ ಆಗತ್ತೆ, ಕೆಲವರಿಂದ ಕಷ್ಟನೂ ಆಗತ್ತೆ. ಯಾಕಂದ್ರೆ ಗುರು ನಿಮ್ಗೆ ಅಷ್ಟಮಾಧಿಪತಿಯ ಜೊತೆಗೆ ಲಾಭಾಧಿಪತಿ ಕೂಡ. ನೋಡಿ, ಎರಡೂ ಫಲವನ್ನ ಕೊಡ್ತಾರೆ. ಎರಡೂ ಭಾವಗಳಿಗೆ ಅಧಿಪತ್ಯ ಹೊಂದಿದ್ದಾರಲ್ವಾ, ಹಾಗಾಗಿ ಎರಡೂ ಫಲಗಳನ್ನ ಕೊಡ್ತಾರೆ. ನೀವು ಅರ್ಥ ಮಾಡ್ಕೋಬೇಕು, ಯಾರಿಂದ ನನಗೆ ಲಾಭ ಆಗತ್ತೆ, ಯಾರಿಂದ ನನಗೆ ಕಷ್ಟಗಳಾಗಬಹುದು ಅನ್ನೋ ಅಂದಾಜು ನಿಮ್ಗೆ ಇದ್ದೇ ಇರುತ್ತೆ. ಹಾಗಾಗಿ ಯಾರಿಂದ ನಿಮ್ಗೆ ಕಷ್ಟಗಳಾಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೋ ಅವರಿಂದ ಸ್ವಲ್ಪ ದೂರ ಇರಿ. ಇನ್ನು ಬಹಳ ಮುಖ್ಯವಾಗಿ ಉದ್ಯೋಗ ಅಂತ ಬಂದಾಗ ಏನೂ ನೆಗೆಟಿವ್ ಬದಲಾವಣೆಗಳು ಇಲ್ಲ. ಯಾಕಂದ್ರೆ ಲಾಭದಲ್ಲಿ ಶನಿಗ್ರಹ, ಕರ್ಮ ಮತ್ತು ಧರ್ಮಾಧಿಪತಿ ಆದಂತಹ ಶನಿಗ್ರಹ ಲಾಭದಲ್ಲಿರೋದ್ರಿಂದ ನಿಮ್ಮ ಕೆಲಸ ಮತ್ತು ನಿಮ್ಮ ಆಧ್ಯಾತ್ಮದ ಬದುಕು, ಅಂದ್ರೆ ಆಧ್ಯಾತ್ಮ ಅಂದ ತಕ್ಷಣ ಕೆಲವರು ಏನ್ ಅನ್ಕೊಳ್ತಾರೆ, ತುಂಬಾ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾರೆ, ಮಡಿ ಮೈಲಿಗೆ ಇತ್ಯಾದಿಗಳನ್ನ ನೋಡ್ಕೊಂಡು, ಅಂದ್ರೆ ಇದೇ ಆಧ್ಯಾತ್ಮ ಅನ್ಕೊಳ್ತಾರೆ. ನಾವು ಮಾಡುವಂತಹ ಪೂಜೆ ಆಗಿರಬಹುದು, ವ್ರತ ಆಗಿರಬಹುದು, ಇದೆಲ್ಲವೂ ಕೂಡ
ಆಚರಣೆಗಳು ಅದ್ರ ಒಳಗಡೆ ನಮ್ಗೆ ಭಕ್ತಿ ಇದ್ದಾಗ ಮಾತ್ರ ಅದು ಆಧ್ಯಾತ್ಮ ಆಗುತ್ತೆ. ಹಾಗೆ ಯಾರಿಗೂ ಕೆಟ್ಟದ್ ಬಯಸಬಾರ್ದು, ನಾವು ಒಳ್ಳೆ ದಾರಿಯಲ್ಲಿ ನಡಿಬೇಕು, ಬೇರೆಯವರು ಬದುಕ್ದಾಗ ನಾವು ಅಸೂಯೆ ಪಡಬಾರ್ದು, ಅವ್ರು ಚೆನ್ನಾಗಿ ಬದುಕ್ತಿದ್ದಾರೆ ನಾವು ಅವರಂತೆ ಆಗ್ಲಪ್ಪ ಅಂತಷ್ಟೇ ಕೇಳ್ಕೋಬೇಕು. ಈ ರೀತಿ ಒಳ್ಳೆ ಗುಣಗಳೇ ನಿಜವಾದ ಆಧ್ಯಾತ್ಮ. ಈ ರೀತಿ ಒಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೊಳ್ತಾ ಹೋಗೋದೇ ನಿಜವಾದ ಆಧ್ಯಾತ್ಮ. ಆದಿ ಆತ್ಮ ಅಂದ್ರೆ ಏನು? ಈ ಆತ್ಮ, ನಮ್ಮೊಳಗಿರುವಂತಹ ಆತ್ಮ ಏನೋ ಒಂದು ಕೆಲವೊಂದು ಕೆಲಸಗಳನ್ನ ನಿರ್ವಹಿಸೋದಕ್ಕೋಸ್ಕರ ಈ ಜನ್ಮಕ್ಕೆ ಈ ದೇಹವನ್ನ ಹೊತ್ಕೊಂಡು ಬಂದಿದೆ. ಈ ಕೆಲಸ ಮುಗಿದ್ಮೇಲೆ ಈ ದೇಹನ ಇಲ್ಲೇ ಬಿಟ್ಟು ಹೊರಟೋಗ್ಬಿಡತ್ತಲ್ವಾ. ಈ ಅವಧಿಯಲ್ಲಿ ಈ ಆತ್ಮ ಎಷ್ಟು ಕ್ಲೆನ್ಸ್ ಆಗಿದೆ, ಎಷ್ಟು ಪ್ಯೂರ್ ಆಗಿದೆ, ಎಷ್ಟು ಶುದ್ಧವಾಗಿದೆ ಅನ್ನೋದೇ ಇಲ್ಲಿ ಆಧ್ಯಾತ್ಮ ಅಂದ್ರೆ. ಅದು ಜನ್ಮದಿಂದ ಜನ್ಮಕ್ಕೆ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಾ ವಿಚಾರದಲ್ಲೂ ತುಂಬಾ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ನಿಮ್ಮ ದಶಾಭೋಕ್ತಿನೂ ಚೆನ್ನಾಗಿದ್ಬಿಟ್ರಂತೂ ಈ ವಾರದಲ್ಲಿ ನೀವು ಯಾವ ಕೆಲ್ಸಕ್ಕೆ ಕೈ ಇಟ್ಟರು ನಿಮ್ಗೆ ಜಯನೇ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಬುಧ ಗ್ರಹ ಸ್ಥಿತನಾಗಿದ್ದಾನೆ. ಬಹಳ ಶುಭ. ಚತುರ್ಥಾಧಿಪತಿ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿದ್ದಾನೆ. ಏನಾದ್ರೂ ವಾಹನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ, ಏನಾದ್ರೂ ವಾಹನ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಥವಾ ಮನೆ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಕಾಲ ಕೂಡ ಬರ್ತಾ ಇಲ್ಲ. ಎಷ್ಟು ನಾವು ಪ್ರಾಪರ್ಟೀಸ್ ನ ನೋಡಿದ್ರು ಕೂಡ ಯಾವುದು ನಮ್ಗೆ ಸೆಟ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಈ ವಾರದಲ್ಲಿ ನಿಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನಿಮಗೆ ನಿವೇಶನ ಆಗಿರ್ಬೋದು, ಮನೆ ಆಗಿರ್ಬೋದು, ವಾಹನ ಆಗಿರ್ಬೋದು, ಇದು ನಿಮ್ಗೆ ಸಿಗುವಂತದ್ದಾಗತ್ತೆ. ಹಾಗೆ ನಿಮ್ಮ ರಾಶಿಯಾಧಿಪತಿನೇ ನಿಮ್ಮ ರಾಶಿಯಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ, ನಿಮ್ಮ ಉದ್ಯೋಗದಲ್ಲಿ ಹೆಚ್ಚು ಅಭಿವೃದ್ಧಿ, ಲಾಭ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿನೇ ನಿಮ್ಮ ರಾಶಿಯಲ್ಲಿರೋದ್ರಿಂದ ಲಾಭ ತುಂಬಾ ಚೆನ್ನಾಗಿದೆ. ಇನ್ನು ನಿಮ್ಮ ಕೆಲಸಗಳ ವಿಚಾರದಲ್ಲಿ ಅಂದ್ರೆ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವುಗಳ ಒಂದು ವಿಚಾರದಲ್ಲಿ, ಆ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ತುಂಬಾ ಒಳ್ಳೆ ಬದಲಾವಣೆಗಳು. ಇಷ್ಟು ದಿನ ನಿಮ್ಗೆ ಸಿಗದೆ ಇರುವಂತಹ ಒಂದು ಯೋಚನೆಗಳು ಈ ವಾರದಲ್ಲಿ ಸಿಗುತ್ತೆ. ಯಾಕಂದ್ರೆ ನಿಮ್ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ಎರಡು ಗ್ರಹಗಳಿದ್ದಾರೆ. ಈ ಬುಧ ಶುಕ್ರನ ಕಾಂಬಿನೇಷನ್ ಅಂದ್ರೆ ಬುಧ ಬಂದು ನಾಲೆಡ್ಜ್. ಇವತ್ತಿನ ಪ್ರಪಂಚಕ್ಕೆ ನಾವು ಹೇಗ್ ಬದುಕಬೇಕು, ಜನಗಳಿಗೆ ಏನ್ ಇಷ್ಟ ಆಗುತ್ತೆ, ನಮ್ಮ ಬಿಸ್ನೆಸ್ ಅಲ್ಲಿ ಏನ್ ಬದಲಾವಣೆ ಮಾಡ್ಕೋಬೇಕು, ಈ ತರದ ನಾಲೆಡ್ಜ್ ಅನ್ನ ಬುಧ ಕೊಟ್ರೆ, ಟ್ಯಾಲೆಂಟ್ ಅಂದ್ರೆ ಹೇಗೆ ನಾವು ಬಿಹೇವ್ ಮಾಡ್ಬೇಕು, ಯಾರ ಹತ್ರ ಹೇಗ್ ನಡ್ಕೋಬೇಕು, ಈ ತರದ್ದೆಲ್ಲ ಟ್ಯಾಲೆಂಟ್ ನ ಶುಕ್ರ ಕೊಡ್ತಾರೆ. ಸೊ ಇವರಿಬ್ರು ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಒಳ್ಳೊಳ್ಳೆ ಬದಲಾವಣೆಗಳನ್ನ ಈ ವಾರದಲ್ಲಿ ಮಾಡ್ಕೊಳ್ತೀರಾ. ಇದರ ಒಂದು ರಿಸಲ್ಟ್ ಹೇಗಿರುತ್ತೆ ಅಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ತುಂಬಾ ಉತ್ತಮ ಆಗ್ತಾ ಹೋಗುತ್ತೆ. ಯಾಕಂದ್ರೆ 2ನೇ ಮನೆಯಲ್ಲಿ ಗುರು ಬಂದಿದ್ದಾನೆ. ಹಾಗಾಗಿ ಈ ವಾರದಲ್ಲೇ ನಿಮ್ಗೆ ವ್ಯಾಪಾರದಲ್ಲಿ ತುಂಬಾ ಲಾಭ ಇದೆ. ಇನ್ನು 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಏನೂ ಸಮಸ್ಯೆ ಇಲ್ಲ. ನಿಮಗೆ ಬರ್ಬೇಕಾಗಿರೋ ಹಣ ಬರುತ್ತೆ, ಸ್ಟ್ರಕ್ ಆಗಿರೋ ದುಡ್ಡು ಬರುತ್ತೆ. ಬೇರೆಯವರು ನಿಮ್ ಹಣ ತಗೊಂಡು ಕೊಡ್ತಾ ಇಲ್ಲ ವಾಪಸ್ ಅಂದ್ರೆ ಆ ಹಣವನ್ನ ವಾಪಸ್ ಕೊಡುವಂತದ್ದಾಗುತ್ತೆ. ವಾಕ್ಸ್ಥಾನದಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ಮಾತಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ತೀರಾ. ಅಂದ್ರೆ ಏನೇನೆಲ್ಲ ಸಮಸ್ಯೆ ಆಗಿತ್ತು ಮಾತಿಂದ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ತೊಡಕುಗಳಾಗಿತ್ತು, ಸಂಬಂಧಗಳಲ್ಲಿ ತೊಡಕುಗಳಾಗಿತ್ತು ಅಥವಾ ಕುಟುಂಬದಲ್ಲಿ ತೊಂದರೆಗಳಾಗಿತ್ತು, ಆ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ಈ ವಾರದಲ್ಲಿ. ಹಾಗೆ ನಿಮಗೆ ಪಂಚಮಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಮಕ್ಕಳಿಂದ ತುಂಬಾ ಒಳ್ಳೇದಾಗತ್ತೆ. ಮಕ್ಕಳ ಒಂದು ಅಭಿವೃದ್ಧಿ ನಿಮ್ಗೆ ಬಹಳ ಸಂತೋಷವನ್ನ ಕೊಡುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೂ ಸಮಸ್ಯೆ ಇಲ್ಲ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಗುರುಬಲ ಕೂಡ ಇರೋದ್ರಿಂದ ನಿಮ್ಮ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಮುಂದುವರಿತಾ ಹೋಗುತ್ತೆ. ಸಪ್ತಮಾಧಿಪತಿ 2ನೇ ಮನೇಲಿ ಇದ್ದಾನೆ. ವಿವಾಹ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ಒಳ್ಳೆ ಟೈಮ್ ಆಗಿದೆ. ಯಾಕಂದ್ರೆ ನಿಮ್ ರಾಶಿಯಾಧಿಪತಿ ರಾಶಿಯಲ್ಲಿರೋದ್ರಿಂದ ತುಂಬಾ ಒಂದು ಬುದ್ಧಿವಂತಿಕೆ ನಿಮ್ಗೆ ಕೆಲಸ ಮಾಡುತ್ತೆ. ಮಿಥುನ ರಾಶಿಯವರು ಸಹಜವಾಗಿ ತುಂಬಾ ಬುದ್ಧಿವಂತರು. ಬಟ್ ಬುಧ ಪೀಡಿತನಾದಾಗ ಎಲ್ಲೋ ಒಂದ್ ಕಡೆ ದಡ್ಡತನ ಬಂದ್ಬಿಡತ್ತೆ. ಆದ್ರೆ ನಿಮ್ಮ ರಾಶಿಯಲ್ಲೇ ಬುಧ ಗ್ರಹ ಇರೋದ್ರಿಂದ ಈ ಟೈಮಲ್ಲಿ ನೀವೇನ್ ಡಿಸಿಷನ್ಸ್ ತಗೊಳ್ತೀರೋ ಅದೆಲ್ಲವೂ ನಿಮ್ಗೆ ಒಳ್ಳೇದಾಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಸರ್ಕಾರಿ ಉದ್ಯೋಗ, ಈ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಸ್ವಲ್ಪ ಕೆಲಸಗಳು ನಿಧಾನ ಆಗುತ್ತೆ. ಬಟ್ ತೊಂದರೆ ಇಲ್ಲ. 12ನೇ ಮನೇಲಿ ರವಿ ಇರೋದ್ರಿಂದ ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ. ಆದ್ರೆ ಏನೂ ಸಮಸ್ಯೆಗಳಾಗೋದಿಲ್ಲ. ಆದ್ರೆ ಪ್ರೈವೇಟ್ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆ ಅಧಿಪತಿಯಾದಂತಹ ಮಂಗಳ ಗ್ರಹ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ಲಾಭದಲ್ಲಿ ಕುತ್ಕೊಂಡಿದ್ದಾನಂದ್ರೆ ನಿಮ್ಮ ಕೆಲಸಗಳು ತುಂಬಾ ವೇಗಗತಿಯಲ್ಲಿ ಆಗತ್ತೆ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ತುಂಬಾ ವೇಗವಾಗಿ ಆಗ್ಬೇಕು ಅಂತಂದ್ರೆ ಒಂದು ಬುದ್ಧಿ ಮತ್ತು ಶಕ್ತಿ ಎರಡೂ ಇರ್ಬೇಕು. ನಮ್ಗೆ ಬುದ್ಧಿಯನ್ನ ಕೊಡೋನು ಬುಧ ಆದ್ರೆ ಶಕ್ತಿಯನ್ನ ಕೊಡೋನು
ಮಂಗಳ ಗ್ರಹ. ಹಂಗೆ ನೋಡಿ ಚೂಟಿಯಾಗಿ ಚುರುಕಾಗಿ ಬೇಗ ಏಳೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನ ಬೇಗ ಬೇಗ ಮಾಡ್ಕೊಳ್ಳುವಂಥದ್ದು. ಈ ಒಂದು ಆಕ್ಟಿವ್ ಆಗಿ ನಾವ್ ಇರ್ಬೇಕು ಅಂದ್ರೆ ಮಂಗಳ ತುಂಬಾ ಚೆನ್ನಾಗಿರ್ಬೇಕು, ಯಾಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ. ಈ ಮಂಗಳ ಸ್ವಕ್ಷೇತ್ರದಲ್ಲಿದ್ದಾನೆ, ಬುಧ ಕೂಡ ಸ್ವಕ್ಷೇತ್ರದಲ್ಲಿದ್ದಾನೆ ನಿಮ್ ರಾಶಿಯಲ್ಲಿ. ಹಾಗಾಗಿ ನಿಮ್ಗೆ ಬಹಳಷ್ಟು ಒಳ್ಳೇದಾಗತ್ತೆ, ನಿಮ್ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗ್ ಆಗತ್ತೆ ಅಂತ ಹೇಳ್ಬೋದು. ಇನ್ನು 9ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಸ್ವಲ್ಪ ತಂದೆಯ ವಿಚಾರದಲ್ಲಿ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಹಳೇ ಸಮಸ್ಯೆಗಳು ಏನಾದ್ರೂ ಇತ್ತು ಅಂದ್ರೆ ಆ ಸಮಸ್ಯೆಗಳು ಹಾಗೆ ಇರುತ್ತೆ, ಏನು ಬದಲಾವಣೆ ಆಗಲ್ಲ. ಬಟ್ ನೀವು ಸ್ವಲ್ಪ ಆ ಸಮಸ್ಯೆಗಳ ಬಗ್ಗೆ ಒಂಚೂರು ಚಿಂತೆ ಮಾಡ್ತೀರಾ. ಆ ವಿಚಾರವಾಗಿ ಏನಾದ್ರೂ ನಿಮ್ದು ಈ ವಾರದಲ್ಲಿ ಓಡಾಟ ಕೆಲಸಗಳಿತ್ತು ಅಂದ್ರೆ ಬರೀ ಪ್ರಯತ್ನ ಆಗಿರುತ್ತೆ ಹೊರತು ನಿಮ್ಗೆ ಫಲ ಸಿಕ್ಕಲ್ಲ. ಯಾಕಂದ್ರೆ 9ನೇ ಮನೆ ಅಧಿಪತಿ ಶನಿ ರವಿಯನ್ನ ನೋಡ್ತಾ ಇದ್ದಾನೆ. ಶನಿಗೆ ತಾನು ಸ್ಥಿತನಾದ ರಾಶಿಯಿಂದ 3ನೇ ಮನೆಗೆ ದೃಷ್ಟಿ ಇರುತ್ತೆ, ರವಿಯನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಆ ಕೆಲಸಗಳು ಹಾಗೆ ನಿಂತು ಹೋಗೋ ಸಾಧ್ಯತೆ ಇದೆ. ಬಟ್ ಪ್ರಯತ್ನವನ್ನ ಮುಂದುವರಿಸಿ ಅದ್ರ ಸಂಪೂರ್ಣ ಸಮಯವನ್ನ ಅದಕ್ಕೋಸ್ಕರ ವ್ಯಯ ಮಾಡಬೇಡಿ ಅಷ್ಟೆ. ಇನ್ನು ಉಳಿದಂತೆ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಬುಧ ಗ್ರಹ ಇದ್ದಾನೆ. ನೋಡಿ, 12ನೇ ಮನೆ ಅನ್ನೋದು ವಿದೇಶವಾಸ, ಮೋಕ್ಷ ಸ್ಥಾನ ಅಂತ ಕೂಡ ಹೇಳ್ತಾರೆ. ವಿದೇಶವಾಸವನ್ನ ತೋರಿಸುತ್ತೆ. ಇವತ್ತಿನ ದಿನಗಳಲ್ಲಿ ವಿದೇಶಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ವಿದೇಶವಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬಹುದು. 12ನೇ ಮನೆಯಲ್ಲಿ ಚತುರ್ಥಾಧಿಪತಿಯಾದಂತಹ ಶುಕ್ರ, ಹಾಗೆ 12ನೇ ಮನೆ ಅಧಿಪತಿನೇ ಆದಂತಹ ಬುಧ, ಇವರಿಬ್ರು ಗ್ರಹಗಳಿದ್ದಾರೆ. ಚತುರ್ಥ ಅನ್ನೋದು ವಾಸವನ್ನ ತೋರಿಸುತ್ತೆ. ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅವರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಈ ವಾರದಲ್ಲಿ ಸಿಗುತ್ತೆ. ಹಾಗೆ ಏನೋ ಸ್ವಲ್ಪ ವೀಸಾ ಪ್ರಾಬ್ಲಮ್ ಆಗಿದೆ, ಅಲ್ಲೇ ಉಳ್ಕೊಳ್ಳೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಏನೋ ಒಂದು ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ಒಳಗಡೆ ನಾವು ಎಲ್ಲ ಪ್ರಿಪೇರ್ ಆಗ್ಬೇಕು, ಆ ಥರದ್ದು ಏನೋ ಒಂದು ಸಮಸ್ಯೆಗಳಿದೆ, ಆಗ್ತಾ ಇಲ್ಲ, ಈ ತರದ್ದೆಲ್ಲ ಸಮಸ್ಯೆಗಳು ನಿವಾರಣೆ ಆಗತ್ತೆ ಈ ವಾರದಲ್ಲಿ. ವಿದೇಶಕ್ಕೆ ಹೋಗ್ಬೇಕು, ವಿದೇಶದಲ್ಲಿ ನೆಲೆಸಬೇಕು ಅಥವಾ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅನ್ನೋರಿಗೆ ತುಂಬಾ ತುಂಬಾ ಒಳ್ಳೆಯ ಸಮಯ. ಹಾಗೆ ಧನಸ್ಥಾನಾಧಿಪತಿ ರವಿಗ್ರಹ ಲಾಭದಲ್ಲಿ ಕುತ್ಕೊಂಡಿದ್ದಾನೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ನಿಮ್ಮ ರಾಶಿಗೆ ಗುರು ಬಂದಿದ್ದಾನೆ. ಆಧ್ಯಾತ್ಮದಲ್ಲಿ ತುಂಬಾ ಆಸಕ್ತಿ ಬರುತ್ತೆ, ಯಾಕಂದ್ರೆ ಉಚ್ಚ ಕ್ಷೇತ್ರದಲ್ಲಿ ಗುರು ಅಲ್ವಾ, ಆಧ್ಯಾತ್ಮದಲ್ಲಿ ತುಂಬಾ ಆಸಕ್ತಿ ಬರುತ್ತೆ. ಯಾವುದೇ ಒಂದು ಪೂಜೆಗಳಾಗಿರಬಹುದು, ಮತ್ತೆ ಕೆಲವೊಂದು ಪುರಾಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದಾಗಿರ್ಬೋದು, ಇದರಲ್ಲೆಲ್ಲ ತುಂಬಾ ಆಸಕ್ತಿ ಬರುತ್ತೆ. ಹಾಗೆ ಯಾರಾದ್ರೂ ಗುರುವಿನ ಮಾರ್ಗದರ್ಶನ ನಿಮ್ಗೆ ಸಿಕ್ಕುತ್ತೆ, ಯಾಕಂದ್ರೆ ಗುರುನೇ ನಿಮ್ ರಾಶಿಗೆ ಬಂದಿದ್ದಾರೆ. ಹಾಗೆ ಯಾರಾದ್ರೂ ಗುರುಗಳು, ಅವ್ರು ಯಾವ ತರ ಬೇಕಾದ್ರೂ ಇರ್ಬೋದು. ಗುರುಗಳಂದ ತಕ್ಷಣ ಫಿಸಿಕಲಿನೇ ಸಿಗ್ತಾರೆ ಅಂತ ಕೆಲವರು ಅನ್ಕೊಳ್ತಾರೆ. ಕೆಲವರಿಗೆ ಕನಸಿನ ರೂಪದಲ್ಲಿ ಗುರುಗಳ ಆಶೀರ್ವಾದ ಸಿಕ್ಕುತ್ತೆ. ಕೆಲವರಿಗೆ ಒಂದು ನಿಮ್ಮ ಮನಸ್ಸಿಗೆ ಅರ್ಥ ಆಗತ್ತೆ, ಯಾರೋ ನನ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಿದಾರೆ ಅನ್ಸುತ್ತೆ. ಕೆಲವರಿಗೆ ರಿಯಲ್ ಆಗಿ ಒಬ್ರು ಗುರುಗಳು ಸಿಗಬಹುದು. ಕೆಲವರು ಎಲ್ಲೋ ಗುರುಗಳ ಸ್ಪೀಚ್ ನ ಕೇಳಿ ಇನ್ಸ್ಪೈರ್ ಆಗ್ಬಹುದು, ಅವರು ನಿಮ್ಗೆ ಗುರುಗಳು. ಇವಾಗ ಏಕಲವ್ಯ ಅವ್ರಿಗೆ ಡೈರೆಕ್ಟ್ ಆಗಿ ಗುರುಗಳು ಸಿಗ್ಲಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಗುರುಗಳಿಂದ ಎಲ್ಲವನ್ನೂ ಕಲಿತಲ್ವಾ. ಕಲಿಬೇಕು ಅನ್ನೋ ಆಸೆ ಇರೋರಿಗೆ ಖಂಡಿತ ಗುರು ಸಿಗ್ತಾರೆ. ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ನಾನು ಕಲಿಬೇಕು ಅಂತ ಅನ್ಕೊಂಡಿದ್ರೆ ಯಾವುದೋ ರೂಪದಲ್ಲಿ ಗುರು ನಮ್ಗೆ ಸಿಗ್ತಾರೆ. ಹಾಗಾಗಿ ನಿಮಗೂ ಕೂಡ ಅಂತದ್ದೇನೋ ಆಗುವಂತ ಸಾಧ್ಯತೆ ಇದೆ. ಹಾಗೆ ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡೋರಿಗೆ ಅದ್ಭುತವಾದ ಲಾಭ. ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತುಂಬಾನೇ ಶುಭ ಆಗತ್ತೆ ನಿಮ್ಗೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಹಣ ನಿಮ್ ಕೈಗೆ ಬರ್ತಾ ಇರುತ್ತೆ. ಲಾಭದಲ್ಲಿ ರವಿ ಇರೋದ್ರಿಂದ ದುಡ್ಡಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಅನ್ಬೋದು. ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿದೆ. ಬಹಳ ಮುಖ್ಯವಾಗಿ ಪ್ರೈವೇಟ್ ಜಾಬ್ ಅಲ್ಲಿ ಇರೋಂಥವ್ರಿಗೆ ಏನಾದ್ರೂ ಕೆಲಸ ಚೇಂಜ್ ಮಾಡಬೇಕು, ಬೇರೆ ಕೆಲ್ಸಕ್ಕೆ ಹೋಗ್ಬೇಕು, ಈ ಕೆಲಸದಲ್ಲಿ ಏನೋ ಸಮಸ್ಯೆ, ಈ ತರದ್ದು ಏನಾದ್ರೂ ಅನ್ಕೊಂಡಿದ್ರೆ, ಕೆಲಸದ ಬದಲಾವಣೆಗೆ ಏನಾದ್ರೂ ನೀವು ಯೋಚನೆ ಮಾಡ್ತಿದ್ರೆ ಇದು ಪರ್ಫೆಕ್ಟ್ ಆಗಿರೋ ಟೈಮ್. ಯಾಕಂದ್ರೆ 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಗೆ ಇನ್ನೊಂದು ಯಾವುದೋ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಈಗಿರೋ ಕೆಲಸಕ್ಕಿಂತ ಕೂಡ ಹೆಚ್ಚು ಸಂಬಳ ಆಗಿರ್ಬೋದು ಅಥವಾ ಉನ್ನತ ಸ್ಥಾನ ಆಗಿರ್ಬೋದು, ಇದೆಲ್ಲ ಸಿಗುವಂತಹ ಇನ್ನೊಂದು ಹೊಸ ಒಂದು ವೃತ್ತಿ ನಿಮ್ಗೆ ಅವಕಾಶ ಸಿಗುತ್ತೆ. ಹಾಗೆ ದಶಮಾಧಿಪತಿ ದಶಮದಲ್ಲೇ ಇದ್ದಾನೆ. ಕುಜಗ್ರಹ ಕರ್ಮಾಧಿಪತಿಯಾಗಿ ಕರ್ಮಸ್ಥಾನದಲ್ಲೇ ಇರೋದ್ರಿಂದ, ದಿಗ್ಬಲನಾಗಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಅವಕಾಶ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಖಂಡಿತ ನೀವು ಅದನ್ನ ಸ್ವೀಕರಿಸಿ, ಏನೂ ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗಂತೂ ಬಹಳ ಬಹಳ ಅದ್ಭುತವಾದ ಸಮಯ. ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಒಳ್ಳೇದಾಗತ್ತೆ. ಏನೋ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಅನುಕೂಲವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದೆಲ್ಲವೂ ನಿಮ್ಗೆ ಸಿಗತ್ತೆ. ಓದೋದ್ರಲ್ಲಿ ಆಸಕ್ತಿ ತುಂಬಾ ಜಾಸ್ತಿ ಆಗತ್ತೆ.
ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಕೂಡ ಗಳಿಸ್ತೀರಾ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. 9ನೇ ಮನೆಯಲ್ಲಿ ಶನಿ ಗ್ರಹ ಸ್ಥಿತನಾಗಿದ್ದಾನೆ. ನಿಮ್ಮ ಸಂಗಾತಿಯಿಂದ ನಿಮ್ಗೆ ಸಹಾಯ ಸಹಕಾರ ಇದೆಲ್ಲವೂ ಆಗುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಏನೇನ್ ಬಿಸ್ನೆಸ್ ಮಾಡ್ತಾ ಇದ್ರೆ ಒಂದ್ 4 ಜನ 5 ಜನ ಇತರ ಪಾರ್ಟ್ನರ್ ಆಗಿ ಅವರಿಗೂ ಕೂಡ ತುಂಬಾ ಲಾಭ ಇದೆ. ಅಂದ್ರೆ ನೀವು ಸ್ವಂತವಾಗಿ ಮಾಡೋರ್ಗೂ ಚೆನ್ನಾಗಿದೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಚೆನ್ನಾಗಿದೆ. 2ನೇ ಮನೆ ಕೇತು ಅಷ್ಟಮದ ರಾಹು. ಸ್ವಲ್ಪ ಭಯ ಇರುತ್ತೆ, ಎಲ್ಲಾ ಚೆನ್ನಾಗ್ ಆಗ್ತಾ ಇದೆ, ಎಲ್ಲ ಒಳ್ಳೇದಾಗ್ತಾ ಇದೆ, ಆದ್ರೂ ಏನೋ ಭಯ ಆಗುತ್ತೋ ಇಲ್ವೋ ಅನ್ನೋ ಭಯ. ಹಾಗೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಯಾವುದೋ ದೊಡ್ಡ ಮಟ್ಟದ ಹಣ ಬರೋದಿದ್ರೆ ಅದಕ್ಕೆ ಕೇತು ಗ್ರಹ ವಿಘ್ನಗಳನ್ನ ಉಂಟು ಮಾಡ್ತಾ ಇರ್ತಾನೆ. ಅದಕ್ಕೆ ಪ್ರತಿದಿನ ಗಣಪತಿ ಅಷ್ಟೋತ್ತರ ಹಾಗೆ ದುರ್ಗಾ ಅಷ್ಟೋತ್ತರ ಇದನ್ನೊಂದು ಹೇಳ್ಕೊಳ್ಳಿ. ಉಳಿದಂತೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ. ನೋಡಿ, ಇಲ್ಲಿ ಬುಧ ಸ್ವಕ್ಷೇತ್ರ, ಕುಜ ಸ್ವಕ್ಷೇತ್ರ ದಿಗ್ಬಲ, ಹಾಗೆ ರವಿ ಲಾಭಸ್ಥಾನ, ಶನಿ ಭಾಗ್ಯಸ್ಥಾನ, ಇನ್ನು ಗುರುನು ನಿಮ್ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ, ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇರೋದ್ರಿಂದ ಎಲ್ಲಾ ಕೆಲಸದಲ್ಲೂ ಸಕ್ಸಸ್ ಆಗುತ್ತೆ. ದೊಡ್ಡ ಮಟ್ಟದ ಹಣ ಬರುವಂತದ್ದು ಏನಾದ್ರೂ ಇದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಕೇತುವಿನಿಂದಾಗಿ. ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಕೇತು ಗ್ರಹ ಸ್ಥಿತನಾಗಿದ್ದಾನೆ. ಸ್ವಲ್ಪ ಹಳೆ ವಿಚಾರಗಳು ಎಲ್ಲ ನೆನಪಾಗೋದು, ಕೆಲವೊಂದು ನೆಗೆಟಿವ್ ವಿಚಾರಗಳು ಜಾಸ್ತಿ ನೆನಪಾಗತ್ತೆ, ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗತ್ತೆ. ಯಾಕಂದ್ರೆ ಒಂದು ಅಷ್ಟಮ ಶನಿಯ ಪ್ರಭಾವ ಇದೆ. ಈ ಅಷ್ಟಮ ಶನಿ ದಶಮದಲ್ಲಿರೋ ರವಿಯನ್ನ ನೋಡ್ತಾ ಇದ್ದಾನೆ. ನೋಡಿ, ನಿಮ್ಮ ರಾಶ್ಯಾಧಿಪತಿ ರವಿ ದಶಮದಲ್ಲಿದ್ದಾನೆ, ಅವನನ್ನ ಶನಿ ನೋಡ್ತಾ ಇದ್ದಾನೆ. ಯಾವಾಗ ರಾಶ್ಯಾಧಿಪತಿ ಮೇಲೆ ಶನಿ ದೃಷ್ಟಿ ಬೀಳುತ್ತೋ ದುಃಖ ಜಾಸ್ತಿ ಆಗುತ್ತೆ. ದುಃಖಕ್ಕೆ ಕಾರಕ ಶನಿ. ಹಳೆಯ ಘಟನೆಗಳು, ಬೇಸರ ಆದಂತಹ ಸಂದರ್ಭಗಳು ಇದೆಲ್ಲ ನೆನಪು ಮಾಡಿಕೊಂಡು ನೀವೇ ಸ್ವಲ್ಪ ದುಃಖವನ್ನ ಅನುಭವಿಸುವಂತದ್ದಾಗತ್ತೆ. ಹಾಗೆ ಕೆಲಸಗಳು ತುಂಬಾ ಲೇಟ್ ಆಗತ್ತೆ. ಯಾಕಂದ್ರೆ ಫಸ್ಟ್ ಮೊದಲನೇದಾಗಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡ್ರೆ ನಿಮ್ಗೆ ಮನ್ಸಿರಲ್ಲ. ನಾಳೆ ಮಾಡೋಣ ಬಿಡು, ನಾಡದ್ ಮಾಡೋಣ ಬಿಡು, ಆ ತರ ಟೈಮ್ನ ಮುಂದೆ ಹಾಕ್ತಾ ಹೋಗ್ತೀರಾ. ಹಂಗೂ ಮನ್ಸು ಮಾಡಿ ಏನಾದ್ರೂ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಈ ಶನಿ ರವಿನ ನೋಡ್ತಾ ಇರೋದ್ರಿಂದ ಏನೋ ಒಂದು ಕಾರಣಕ್ಕೆ ಅದು ನಿಂತು ಹೋಗುತ್ತೆ, ಅಥವಾ ಸ್ಟ್ರಕ್ ಆಗತ್ತೆ, ಅಥವಾ ಸ್ಲೋ ಆಗತ್ತೆ. ಈ ತರ ಕೆಲಸದಲ್ಲಿ ಸ್ಲೋ ಆದಾಗ ಆ ಕೆಲಸದ ಮೇಲೆ ಆಸಕ್ತಿನೇ ಹೊರಟೋಗ್ಬಿಡುತ್ತೆ. ಇಲ್ಲಿ ಏನ್ ಮಾಡ್ಬೇಕು? ಶನಿ ಎಷ್ಟೇ ಅಶುಭ ಫಲ ಕೊಟ್ಟರು ನಿಮ್ಮ ರಾಶ್ಯಾಧಿಪತಿನ ನೀವು ಪ್ರಬಲರನ್ನಾಗಿ ಮಾಡ್ಕೋಬೇಕು. ಅಂದ್ರೆ ರವಿಗೆ ಹೆಚ್ಚು ಹೆಚ್ಚು ಪರಿಹಾರವನ್ನ ಮಾಡ್ಕೋಬೇಕು. ಇಲ್ದಿದ್ರೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗೋ ಸಾಧ್ಯತೆ ಇದೆ. ಇನ್ನು ಈ ವಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಹಣಕಾಸಿನ ವಿಷಯದಲ್ಲಿ ಹೇಗಿದೆ ಅಂತ ತಗೊಂಡ್ರೆ ಈ ವಾರದಲ್ಲಿ ಪರವಾಗಿಲ್ಲ. ನೋಡಿ, ಇವಾಗ ಗುರುಬಲ ಹೋಗಿದೆ ನಿಮಗೆ. ಗುರು ಇಷ್ಟು ದಿನ ಲಾಭದಲ್ಲಿ ಇದ್ದಿದ್ರಿಂದ ಹೇಗೋ ಎಲ್ಲವನ್ನೂ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ರಿ. ಆದ್ರೆ ಗುರು 12ನೇ ಮನೆಗೆ ಬಂದಿದ್ದಾನೆ. ಗುರುವಿನ ಅನುಗ್ರಹ ಇಲ್ಲ. ಆದ್ರೆ ಧನಾಧಿಪತಿಯಾದಂತಹ ಬುಧ ಗ್ರಹ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ಬುಧ ನಿಮ್ಗೆ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಈ ವಾರದಲ್ಲಿ ಸದ್ಯಕ್ಕೆ ಹಣಕಾಸಿನ ವಿಷಯದಲ್ಲಿ ತುಂಬಾ ತೊಂದರೆಗಳಂತೇನು ಬರಲ್ಲ. ಹಾಗೂ ಹೀಗೋ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ತೀರಾ. ಹಾಗೆ ಮಾತಿನ ಮೂಲಕ ಕೆಲವೊಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ತೀರಾ. ಯಾವುದೋ ದುಡ್ಡು ಬರ್ಬೇಕಾಗಿತ್ತು, ಅಥವಾ ಏನೋ ಸಮಸ್ಯೆ ಆಗಿತ್ತು, ಏನೋ ಗೊಂದಲಗಳಾಗಿತ್ತು, ಅದನ್ನೆಲ್ಲ ಸರಿ ಮಾಡ್ಕೊಳ್ತೀರಾ ಮಾತಿನ ಮೂಲಕ. ಆ ವಿಷಯದಲ್ಲಿ ಸ್ವಲ್ಪ ಪರವಾಗಿಲ್ಲ. ಇನ್ನು 3ನೇ ಮನೆ ಅಧಿಪತಿ ಶುಕ್ರ ಗ್ರಹ. ಯಾರಾದ್ರೂ ಒಬ್ರು ನಿಮ್ಮ ಮಿತ್ರರಿಂದ ನಿಮಗೆ ಅನುಕೂಲ ಆಗತ್ತೆ, ಏನೋ ಒಂದು ಹೆಲ್ಪ್ ಸಿಗತ್ತೆ ನಿಮ್ಗೆ, ಯಾವುದೋ ಒಂದು ಸಹಾಯ ಅವರಿಂದ ಬೇಕಿತ್ತು ನಿಮ್ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಅಂತದ್ದೊಂದು ಏನೋ ಒಂದು ಸಹಾಯ ನಿಮ್ಮ ಮಿತ್ರರಿಂದ ಸಿಗತ್ತೆ. ಚತುರ್ಥಾಧಿಪತಿ ಭಾಗ್ಯದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋನದಲ್ಲಿ ಸ್ಥಿತನಾಗಿರೋದ್ರಿಂದ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗತ್ತೆ. ನೋಡಿ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಪಿತ್ರಾರ್ಜಿತವಾಗಿರ್ಲಿ ಸ್ವಯಾರ್ಜಿತವಾಗಿರ್ಲಿ, ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಏನಾದ್ರೂ ಇದ್ರೆ ಅದು ನಿವಾರಣೆ ಆಗತ್ತೆ. ಪಂಚಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಈ ವಾರದಲ್ಲಿ ಏನೋ ತೊಂದರೆ ಇಲ್ಲ. ಯಾಕಂದ್ರೆ ಪಂಚಮದ ಮೇಲೆ ಬುಧನ ದೃಷ್ಟಿ ಬೀಳ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ಗುರುವಿಗೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಗೆ ಷಷ್ಠ ಭಾವಾಧಿಪತಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಉದ್ಯೋಗ ಕ್ಷೇತ್ರದಲ್ಲಿ ಈಗಾಗಲೇ ಸಿಂಹರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು, ಏನೋ ಸ್ವಲ್ಪ ಕಿರಿಕಿರಿಗಳು ಇದೆಲ್ಲವೂ ಸಹಜವಾಗಿದೆ. ಈ ವಾರ ಕೂಡ ಅದು ಹಾಗೆ ಮುಂದುವರಿಯುತ್ತೆ. ಆದ್ರೂ ಈ ಎಲ್ಲಾ ಸಮಸ್ಯೆಗಳ ನಡುವೆ ನಿಮ್ಮ ಕೆಲಸವನ್ನ ಪೂರ್ಣಗೊಳಿಸ್ತೀರಾ. ಅಂದ್ರೆ ಅಲ್ಲಿ ಏನ್ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ಸರಿ ಮಾಡ್ಕೊಳ್ತೀರಾ. ಯಾಕೆ ಸರಿ ಮಾಡ್ಕೊಳ್ತೀರಾ, ಹೇಗೆ ಅಂತಂದ್ರೆ ನಿಮ್ಮ ರಾಶ್ಯಾಧಿಪತಿ ರವಿಗ್ರಹ ಇಲ್ಲಿ ದಿಗ್ಬಲನಾಗಿ ದಶಮದಲ್ಲಿ ಕುತ್ಕೊಂಡಿದ್ದಾನೆ.
ಅಂದ್ರೆ ಸೋಲುಕೊಳ್ಳೋದಿಲ್ಲ. ರವಿ ತುಂಬಾ ಪ್ರಬಲವಾದ ಗ್ರಹ. ಅಂದ್ರೆ ಯಾರ ಅಧೀನಕ್ಕೂ ಒಳಪಡೋದಿಲ್ಲ. ಇನ್ನೊಂದು ಗ್ರಹದ ದೃಷ್ಟಿ ಬಿದ್ದಾಗ ಸ್ವಲ್ಪ ಅಶುಭ ಆಗ್ಬೋದು, ಆದ್ರೆ ತನ್ನ ಫಲವನ್ನ ಕಮ್ಮಿ ಮಾಡೋದಿಲ್ಲ. ಅಂದ್ರೆ ಯಾವುದೇ ಗ್ರಹಕ್ಕೂ ಸರೆಂಡರ್ ಆಗಲ್ಲ ಸೂರ್ಯ ಗ್ರಹ. 9 ಗ್ರಹಗಳಲ್ಲಿ ರಾಜನೇ ಸೂರ್ಯ. ಇಡೀ ಜಗತ್ತಿಗೆ ಬೆಳಕು ಕೊಡುವಂತಹ ಸೂರ್ಯ ಯಾವತ್ತೂ ಸೋಲೊಪ್ಕೊಳ್ಳೋದಿಲ್ಲ. ಹಾಗಾಗಿ ಹಾಗೋ ಹೀಗೋ ಏನೇ ಸಮಸ್ಯೆಗಳು ಬಂದ್ರು ನೀವು ಹೋರಾಟ ಮಾಡ್ತೀರಾ, ಗೆಲ್ತೀರಾ. ಹಾಗಾಗಿ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಇನ್ನು ವೃತ್ತಿಯ ವಿಚಾರಕ್ಕೆ ಬಂದಾಗ ಏನೇ ಕಿರಿಕಿರಿಗಳಿದ್ರು ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದೀನಿ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತುಂಬಾ ಚೆನ್ನಾಗಿದೆ, ಕೆಲಸದಲ್ಲಿ ಬಹಳ ಒಳ್ಳೇದಾಗತ್ತೆ. ಸ್ವಂತ ಉದ್ಯೋಗದಲ್ಲಿರೋರ್ಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಎಲ್ಲ ಇರುತ್ತೆ. ಅಷ್ಟಮ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ತಪ್ಪದೆ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಡಿ. ಪ್ರತಿದಿನ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ. ಡೈಲಿ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ನಿಮ್ಗೆ ಬುಧ, ಶುಕ್ರ ಮತ್ತು ರವಿ, ಮಂಗಳ ಇಷ್ಟು ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಈ ವಾರ ನಿಮ್ಗೆ ಮಿಶ್ರ ಫಲವನ್ನ ಪಡೆಯುವಂತ ವಾರ ಅಂತ ಹೇಳ್ಬೋದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಬುಧ ಗ್ರಹ ದಶಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಬುಧ ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ನಿಮ್ಗೆ ಈ ವಾರದಲ್ಲಿ ತುಂಬಾ ಕೆಲಸದ ಕಡೆ ಆಸಕ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ನೋಡಿ, ಕೆಲಸ ಯಾವಾಗ್ಲೂ ಇದ್ದೇ ಇರುತ್ತೆ, ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರಲ್ಲ. ಅಯ್ಯೋ ಏನ್ ಬಿಡು ಯಾವಾಗ್ಲೂ ದುಡಿಯೋದೆ ಅನ್ಸ್ತಿರುತ್ತೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಕೆಲಸನ ಇಷ್ಟಪಟ್ಟು ಮಾಡುವಂತಹ ರೀತಿಯಲ್ಲಿ ಮನಸ್ಥಿತಿ ಇರುತ್ತೆ. ಹಾಗೆ ಈ ವಾರದಲ್ಲಿ ನಿಮ್ಮ ಕೆಲಸವನ್ನ ಬಹಳ ಇಷ್ಟಪಟ್ಟು ನೀವು ಮಾಡ್ತೀರಾ. ಅದೇ ತರ ನಿಮ್ ಕೆಲಸಗಳು ತುಂಬಾ ಚೆನ್ನಾಗ್ ಆಗತ್ತೆ. ಜೊತೆಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಬದಲಾವಣೆಗಳು ಕೂಡ ಆಗುತ್ತೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶ ನಿಮ್ಗೆ ಸಿಗುವ ಸಾಧ್ಯತೆಗಳಿದೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನ ನೀವು ಈ ವಾರದಲ್ಲಿ ಕಾಣ್ತೀರಾ ಅಂತ ಹೇಳ್ಬೋದು. ಯಾಕಂದ್ರೆ ಧನಾಧಿಪತಿ ಕರ್ಮಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಉತ್ತಮ ಫಲವನ್ನ ನೀವು ಕಾಣ್ತೀರಾ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಮೂಲಕ ನಿಮ್ಮ ಒಂದು ಕೆಲಸಗಳು ಸಕ್ಸಸ್ ಆಗುತ್ತೆ. ನಿಮ್ಮ ಒಂದು ಕೆಲಸದ ಬಗ್ಗೆ ಪ್ರಮೋಷನ್ಗೋಸ್ಕರ ಅಥವಾ ಸ್ಯಾಲ್ರಿ ಜಾಸ್ತಿ ಮಾಡಿಸ್ಕೋಬೇಕು ಅಂತ ಏನಾದ್ರೂ ನಿಮ್ಗೆ ಅನ್ಕೊಂಡಿತ್ತು, ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡ್ಬೇಕು ನಿಮ್ಮ ಮೇಲಧಿಕಾರಿಗಳ ಹತ್ರ ಅಂತಂದ್ರೆ ತುಂಬಾ ಒಳ್ಳೆ ಟೈಮ್. ಖಂಡಿತ ಹೋಗಿ ಮಾತಾಡಿ. ನಿಮ್ಮ ಮಾತಿನ ಮೂಲಕ ಎಲ್ಲವೂ ಒಳ್ಳೇದಾಗುತ್ತೆ. ಅದಷ್ಟೇ ಅಲ್ಲದೆ ಏನಾದ್ರೂ ಸಂಬಂಧಗಳಲ್ಲಿ ತೊಡಕುಗಳು ಬಂದಿದೆ, ಪ್ರೀತಿ ವಿಚಾರದಲ್ಲಿ ಏನೋ ಮಾತು ನಿಲ್ಸ್ಬಿಟ್ಟಿದ್ದೀರಾ, ಮಾತಾಡ್ತಾ ಇಲ್ಲ, ಸ್ನೇಹಿತರ ಜೊತೆ ಜಗಳ ಆಗಿದೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಇದನ್ನ ಸರಿ ಮಾಡ್ಕೋಬೇಕು ಅಂತಿದ್ರು ಕೂಡ ಶಾಂತಿ ಒಪ್ಪಂದಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಈ ವಾರ ತುಂಬಾ ಚೆನ್ನಾಗಿದೆ. ಅಂದ್ರೆ ಮಾತಿನಿಂದ ನಿಮ್ಗೆ ಬಹಳಷ್ಟು ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ಇವೆಲ್ಲವೂ ಕೂಡ ಇರುತ್ತೆ. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿ ಶುಕ್ರ ದಶಮದಲ್ಲಿ ಸ್ಥಿತನಾಗಿರೋದ್ರಿಂದ. ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿದ್ರು ಕೂಡ ಸ್ವಕ್ಷೇತ್ರದಲ್ಲಿರೋದ್ರಿಂದ ಯಾರಾದ್ರೂ ನಿಮ್ಮ ಮಿತ್ರರ ಜೊತೆ ಸ್ವಲ್ಪ ಪ್ರಯಾಣ ಮಾಡ್ತೀರಾ, ಅಂದ್ರೆ ಹತ್ತಿರದ ಪ್ರಯಾಣ ಮಾಡ್ತೀರಾ, ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಬಂಧುಗಳ ಜೊತೆ ಸ್ವಲ್ಪ ಪ್ರಯಾಣ ಮಾಡ್ತೀರಾ. ಇದರಿಂದ ಮನಸ್ಸಿಗೆ ಬಹಳ ಸಂತೋಷ ಸಿಗುವಂತದ್ದಾಗುತ್ತೆ. ಚತುರ್ಥ ಭಾವಾಧಿಪತಿ ಗುರುಗ್ರಹ ಲಾಭದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಇದು ಎಷ್ಟು ಶುಭ ಅಂದ್ರೆ ಮುಖ್ಯವಾಗಿ ನಿಮ್ಗೆ ಗುರುಬಲ ಬಂದಿದೆ. ಯಾವ್ಯಾವ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ ಅಂದ್ರೆ ಅದರ ಸೂಚನೆಗಳು ನಿಮ್ಗೆ ಈ ವಾರದಲ್ಲೇ ಕಾಣುತ್ತೆ. ಮೊದಲನೇದಾಗಿ ಆಸ್ತಿ ವಿಚಾರದಲ್ಲಿ. ಆಸ್ತಿ ತಗೋಬೇಕು ಅಂದ್ರೆ ಸೈಟ್ ಆಗಿರ್ಬಹುದು, ಮನೆ ಆಗಿರ್ಬಹುದು, ತಗೋಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಈಗ ಆಲ್ರೆಡಿ ಇದೆ ಅಲ್ಲಿ ಮನೆ ಕಟ್ಟಿಸ್ಬೇಕು, ಸೈಟ್ ಇದೆ ಮನೆ ಕಟ್ಟಿಸ್ಬೇಕು, ಪ್ರಾರಂಭ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಅಥವಾ ನಿವೇಶನ ಅಥವಾ ಮನೆಯನ್ನ ಸೇಲ್ ಮಾಡ್ಬೇಕು, ಒಳ್ಳೆ ಬೆಲೆಗೆ ಸೇಲ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಈ ತರ ಎಲ್ಲಾ ವಿಷಯದಲ್ಲೂ ಕೂಡ ನೀವು ಈ ಪ್ರಾಪರ್ಟಿ ವಿಚಾರವಾಗಿ ನೀವು ಏನ್ ಅನ್ಕೊಳ್ತಿರೋ ಅದೆಲ್ಲದ್ರಲ್ಲೂ ಕೂಡ ನಿಮ್ಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ ಈ ವಾರದಲ್ಲಿ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಲೇಟ್ ಆಗಲ್ಲ. ಇಷ್ಟು ದಿನ ಕೆಲವೊಂದು ಲೇಟ್ ಆಗ್ತಾ ಇತ್ತು, ಕೆಲವೊಂದು ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇತ್ತು, ಆ ತರದ್ ಏನೂ ಆಗಲ್ಲ. ತುಂಬಾ ಚೆನ್ನಾಗಿ ಆ ಕೆಲಸಗಳು ಸಕ್ಸಸ್ ಆಗ್ತಾ ಹೋಗ್ತವೆ. ಹಾಗೆ ನಿಮ್ಗೆ ಚತುರ್ಥಾಧಿಪತಿಯ ಜೊತೆಗೆ ಸಪ್ತಮಾಧಿಪತಿ ಕೂಡ ನಿಮ್ಗೆ ಗುರುವೇ ಆಗಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಏನೋ ಮನಸ್ತಾಪಗಳಾಗಿದೆ, ಜಗಳ ಆಗಿದೆ, ಸರಿ ಮಾಡ್ಕೋಬೇಕು ಅಂತಿದ್ರೆ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ಸಪ್ತಮಕ್ಕೆ ಗುರುವಿನ ದೃಷ್ಟಿ, ಸಪ್ತಮದಲ್ಲಿ ಶನಿ ಇರೋದ್ರಿಂದ ಕೆಲವರಿಗೆ ಕನ್ಯಾ ರಾಶಿಯವರಿಗೆ ಮ್ಯಾರೇಜ್ ಲೈಫ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗಿದೆ. ಸರಿ ಮಾಡ್ಕೋಬೇಕು ಅಂತಿದ್ರೆ, ಮಾತಾಡ್ಬೇಕು, ಬಗೆಹರಿಸ್ಕೋಬೇಕು ಅಂತಿದ್ರೆ ಇದು ಸೂಕ್ತವಾದ ಸಮಯ. ಖಂಡಿತ ಈ ವಾರದಲ್ಲಿ ಒಂದು ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಳಿ, ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ಜಗಳ, ಮನಸ್ತಾಪ, ಮತ್ತೆ ದೂರ ಆಗೋದು, ಡೈವರ್ಸ್ ಅಂತ ಹೋಗ್ತಾ 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 ಸಂಬಂಧಗಳು ಒಡೆದು ಹೋಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ಹಾಗಾಗಿ ಈಗೋನ ಬಿಟ್ಟು ಸರಿ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಹಾಗೆ ಪಂಚಮಾಧಿಪತಿ ಶನಿ ಗ್ರಹ ಸಪ್ತಮದಲ್ಲಿದ್ದು ಆ ಶನಿಯ ಮೇಲೆ ಗುರುವಿನ ದೃಷ್ಟಿ.
ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದ್ರೂ ಮನೆಯಲ್ಲಿ ಮಾತಾಡ್ಬೇಕು ಅಂತಿದ್ರು ಕೂಡ ಅದಕ್ಕೂ ಇದು ಸೂಕ್ತವಾದ ಸಮಯವಾಗಿದೆ. ಗುರು ಎಲ್ಲಾದ್ರಲ್ಲೂ ಜಯ ಕೊಡ್ತಾನೆ, ಅದರಲ್ಲೂ ಉಚ್ಚ ಕ್ಷೇತ್ರಕ್ಕೆ ಬೇರೆ ಬಂದಿರೋದ್ರಿಂದ ಎಲ್ಲಾ ವಿಷಯದಲ್ಲೂ ಕೂಡ ನಮ್ಗೆ ಒಳ್ಳೇದ್ ಮಾಡ್ತಾನೆ. ಆದ್ರೆ ಗುರು ನಮ್ಗೆ ಶುಭ ಫಲ ಕೊಡ್ಬೇಕು ಅಂದ್ರೆ ನಮ್ಮ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದು ನ್ಯಾಯಯುತವಾಗಿರ್ಬೇಕು. ಅನ್ಯಾಯದ ದಾರಿಯಲ್ಲಿ ಹೋಗುವಾಗ ಗುರು ನಮ್ಗೆ ಒಳ್ಳೇದ್ ಮಾಡಲ್ಲ, ಶನಿ ಕೂಡ. ನಾವು ನ್ಯಾಯಯುತವಾಗಿದ್ದೀವಿ ಅಂದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಹಾಗೆ 6ನೇ ಮನೆಯಲ್ಲಿ ರಾಹು ಇದ್ದಾನೆ, ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಒಳ್ಳೊಳ್ಳೆ ಬದಲಾವಣೆಗಳಾಗತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರ್ಗೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ರವಿ, ಅದು ಚಂದ್ರನ ನಕ್ಷತ್ರವಾದ ರೋಹಿಣಿ ನಕ್ಷತ್ರದಲ್ಲಿರೋದ್ರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಲಾಭ, ಪ್ರಮೋಷನ್ ಆಗಬಹುದು, ಸ್ಯಾಲರಿ ಜಾಸ್ತಿ ಆಗ್ಬಹುದು, ಏನೋ ಒಂದು ಹೊಸ ಬದಲಾವಣೆ, ನಿಮ್ಗೆ ಏನೋ ಒಂದು ಒಳ್ಳೆ ಸ್ಥಾನಮಾನ ಸಿಗುವಂತದ್ದು ಅಥವಾ ಹೊಗಳಿಕೆ ಇತ್ಯಾದಿಗಳು. ಈ ರೀತಿ ಎಲ್ಲಾ ವಿಷಯದಲ್ಲೂ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂತ ಸಮಯ. ಪಂಚಮಾಧಿಪತಿ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಹಳ ಶುಭವಾದ ವಾರ ಇದಾಗಿದೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಭಾಗ್ಯಸ್ಥಾನ ಅಂದ್ರೇನೆ ಅದೃಷ್ಟ ಅಂತ ಹೇಳ್ಬೋದು. ಜೊತೆಗೆ ಭಾಗ್ಯಸ್ಥಾನವನ್ನ ಧರ್ಮ, ದೇವರು, ಆಧ್ಯಾತ್ಮ, ಪೂರ್ವ ಜನ್ಮ ಅಂತ ಕೂಡ ಹೇಳ್ತೀವಿ. ನಾವು 9ನೇ ಮನೆ ಅಧಿಪತಿನ ನೋಡಿ ಇವ್ರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇದೆಯಾ, ಪೂಜೆ ಪುನಸ್ಕಾರಗಳು ಮಾಡ್ತಾರ, ದೇವರ ಮೇಲೆ ನಂಬಿಕೆ ಇದೆಯಾ, ಎಷ್ಟು ಸ್ಪಿರಿಚುವಲ್ ಇದಾರೆ ಈ ವ್ಯಕ್ತಿ ಅನ್ನೋದನ್ನ ನಾವು ಹೇಳ್ಬಿಡ್ಬೋದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ದೇವಿ ಭಕ್ತನಾಗ್ಬೇಕು ಅಥವಾ ಶಿವನ ಭಕ್ತನಾಗ್ಬೇಕು ಅಥವಾ ವಿಷ್ಣು ಭಕ್ತ ಆಗ್ಬೇಕು ಅಥವಾ ಯಾವುದೇ ಒಂದು ದೇವರ ಪರಮ ಭಕ್ತ ನಾನು ಅಂತ ಹೇಳ್ಕೋತಾನೆ, ಆತರ ನಿಜವಾಗ್ಲೂ ಭಕ್ತ ಆಗಿದ್ದಾನೆ ಅಂದ್ರೆ ಅದು ಕೂಡ ಪೂರ್ವ ಜನ್ಮದ ಪುಣ್ಯವೇ ಆಗಿರುತ್ತೆ. ಯಾವುದೋ ಜನ್ಮದಲ್ಲಿ ಪೂಜೆ ಅಥವಾ ಭಕ್ತಿ ಏನು ಮುಂದುವರಿತಾ ಹೋಗುತ್ತೆ, ಯಾವುದೋ ಕಾರಣಾಂತರಗಳಿಂದ ಆಯುಷ್ಯ ಮುಗಿಯುತ್ತೆ, ಅರ್ಧಕ್ಕೆ ನಿಲ್ಲುತ್ತೆ, ಅದನ್ನ ಇನ್ನೊಂದು ಜನ್ಮಕ್ಕೆ ಕಂಟಿನ್ಯೂ ಮಾಡ್ತಾರೆ. ಅದೇ ತರ ನಿಮ್ಮ ರಾಶ್ಯಾಧಿಪತಿ 9ನೇ ಮನೆಯಲ್ಲಿರೋದ್ರಿಂದ ತುಲಾ ರಾಶಿಯವರಿಗೆ ತುಂಬಾ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗತ್ತೆ. ವಿಶೇಷ ಪೂಜೆ ಪುನಸ್ಕಾರಗಳು ಆಚರಣೆಗಳನ್ನ ಪ್ರಾರಂಭ ಮಾಡ್ತೀರಾ ಈ ವಾರದಲ್ಲಿ. ಎಷ್ಟು ಅದ್ಭುತ ಅಂದ್ರೆ ನೋಡಿ, ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ. ನೀವೇನು ಕೆಲಸ ಮಾಡ್ತಿರೋ ಅದರ ಲಾಭವನ್ನ ಕರ್ಮಸ್ಥಾನನೇ ಕೊಡುತ್ತೆ. ಯಾಕಂದ್ರೆ ಕರ್ಮ ಫಲ, ಒಳ್ಳೆ ಕರ್ಮಗಳನ್ನ ಮಾಡಿದಾಗ ಒಳ್ಳೆ ಫಲನೇ ಸಿಗುತ್ತೆ ಅಲ್ವಾ. ಅದೇ ತರ 9ನೇ ಮನೆಯಲ್ಲಿ ಭಾಗ್ಯಾಧಿಪತಿಯಾದಂತಹ ಬುಧ ಮತ್ತು ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ, ದೈವಿಕ ಕಾರ್ಯಗಳನ್ನ ನೀವು ಮಾಡ್ತೀರಾ. ಪೂಜೆ ಪುನಸ್ಕಾರಗಳು, ವ್ರತ ಅನುಷ್ಠಾನಗಳು, ಇದನ್ನೆಲ್ಲ ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ಸಂತೋಷ ಆಗತ್ತೆ. ಹಾಗೆ ಯಾವ ಒಂದು ಉದ್ದೇಶ ಇಟ್ಕೊಂಡು ಯಾವ ಕೆಲಸ ಕಾರ್ಯಗಳಿಗೋಸ್ಕರ ನೀವು ಮಾಡ್ತೀರ ಆ ಕೆಲಸಗಳು ಪೂರೈಸುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಈ ವಾರದಲ್ಲಿ ತುಂಬಾ ಅಭಿವೃದ್ಧಿ ಇದೆ. ದುಡ್ಡಿನ ವಿಷಯ ಅಂತ ತಗೊಂಡಾಗ ಧನಸ್ಥಾನಾಧಿಪತಿ ಕುಜ ನಿಮ್ಮನ್ನ ನೋಡ್ತಾ ಇದ್ದಾನೆ, ಹಾಗಾಗಿ ದುಡ್ಡು ಬರುತ್ತೆ. ಆದ್ರೆ ಒಂದೇ ಒಂದು ವಿಚಾರ ಏನಂದ್ರೆ ಹಣವನ್ನ ನೀವು ಬೇರೆಯವ್ರಿಗೆ ಕೊಡಬಾರ್ದು. ನೀವು ಬೇರೆಯವ್ರಿಗೆ ಹಣ ಕೊಟ್ರೆ ಅದು ವಾಪಸ್ ಬರಲ್ಲ. ತುಂಬಾ ಜನ ಹೇಳ್ತಾರೆ ಇವಾಗ ತುಲಾ ರಾಶಿಗೆ ಗುರು ಬಲ ಹೋಯ್ತು ಅಂತ. ಗುರು 9ನೇ ಮನೆಯಿಂದ ಮೂವ್ ಆಗಿದ್ದಾನೆ, ಆದ್ರೆ ಶುಭ ಸ್ಥಾನಕ್ಕೆ ಬಂದಿದ್ದಾನೆ. ದಶಮ ಅನ್ನೋದು ಶುಭ ಸ್ಥಾನ ಅಲ್ವಾ. ದಶಮದಲ್ಲಿ ಈ ಶುಭ ಗ್ರಹ ಇದ್ದಾಗ ನಿಮ್ ಕೆಲಸಗಳೆಲ್ಲ ಸಕ್ಸಸ್ ಆಗತ್ತೆ. ಹಾಗೆ ತೃತೀಯ ಭಾವಾಧಿಪತಿ, ನಿಮ್ಗೆ ಷಷ್ಠಾಧಿಪತಿನೂ ಗುರುವೇ, ತೃತೀಯ ಭಾವಾಧಿಪತಿ ಕೂಡ ಗುರುನೇ. ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೋಬೇಕು, ಕೆಲಸ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಪ್ರಯತ್ನ ಮಾಡಿ ಈ ವಾರದಲ್ಲಿ. ಯಾಕಂದ್ರೆ ದಶಮಕ್ಕೆ ಗುರು ಬಂದಿರೋದ್ರಿಂದ ನಿಮ್ಮ ಒಂದು ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಅಂದ್ರೆ ನಿಮ್ಗೆ ಒಳ್ಳೆ ಕೆಲಸ ಸಿಗಬಹುದು, ಅಂದ್ರೆ ಕೆಲಸ ಚೇಂಜ್ ಆಗ್ಬೋದು. ಈಗಿರೋ ಕೆಲಸಕ್ಕಿಂತ ಒಳ್ಳೆ ಅವಕಾಶ ನಿಮ್ಗೆ ಸಿಗ್ಬೋದು. ಸಿಕ್ಕಿದಾಗ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಚತುರ್ಥ ಭಾವಾಧಿಪತಿ ಶನಿ ಗ್ರಹ 6ನೇ ಮನೆಯಲ್ಲಿದ್ದಾನೆ. ಈ ಶನಿಯ ಮೇಲೆ ಗುರು ದೃಷ್ಟಿ ಕೂಡ ಬಿದ್ದಿದೆ. ಮನೆ ತಗೋಬೇಕು, ವಾಹನ ತಗೋಬೇಕು, ಸೈಟ್ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನಿಮ್ಗೆ ಆವಿಷ್ಯವಾಗಿ ಅನುಕೂಲಗಳಾಗತ್ತೆ. ಮತ್ತೆ ಲೋನ್ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸಿಗ್ಬೇಕು. ಈಗ ಕೆಲವರು ಲೋನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆತರ ಏನಾದ್ರು ಬ್ಯಾಂಕ್ ಲೋನ್ಗೋಸ್ಕರ ಟ್ರೈ ಮಾಡ್ತಾ ಇದ್ರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಕೂಡ ಈ ವಾರದಲ್ಲಿದೆ. ಯಾಕಂದ್ರೆ ಈ ಸಾಲ ಮಾಡಿಸೋನು ಗುರುನೇ. ಅಂದ್ರೆ ಗುರು 6ನೇ ಮನೆ ಅಧಿಪತಿ ಆಗಿದ್ದಾಗ ಸಾಲಕ್ಕೆ ಕಾರಕ ಅವನು. ನಿಮ್ಗೆ ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಗೆ ಸಾಲ ಸಿಗುತ್ತೆ. ಸಿಕ್ಕಿದಾಗ ನೀವೇನ್ ಮಾಡ್ತೀರಾ ನೋಡಿ, ಚತುರ್ಥಾಧಿಪತಿ ಶನಿ ಮೇಲೆ ಗುರು ದೃಷ್ಟಿ, ಮನೆ ತಗೊಳ್ಳೋದು ಅಥವಾ ವಾಹನ ತಗೊಳ್ಳೋದು, ನಿವೇಶನ ತಗೊಳ್ಳೋದು ಆಗತ್ತೆ. ಹೀಗೆ ಸಾಲ ಮಾಡ್ಕೊಂಡು ನೀವು ತಗೋಬೇಕು ಅಂತ ತೋರಿಸ್ತಾ ಇದೆ. ಬಟ್ ಈ ವಿಷಯದಲ್ಲಿ ಅನುಕೂಲ ಆಗತ್ತೆ ನಿಮ್ಗೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕೆಲಸಗಳು ನಿಧಾನ ಆಗತ್ತೆ. ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ಪ್ರೆಷರ್ ಆಗ್ತಾರೆ.
ಒಂಚೂರು ಕಿರಿಕಿರಿ ಇರುತ್ತೆ. ಬಟ್ ಕೆಲ್ಸದಲ್ಲಿ ನಿಮ್ಗೇನು ತೊಂದರೆ ಆಗಲ್ಲ, ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಗುರು ಇರ್ತಾನಲ್ವಾ. ಹಾಗಾಗಿ ನಿಮ್ ಕೆಲ್ಸದಲ್ಲಿ ಏನೋ ಸ್ವಲ್ಪ ತೊಂದರೆಗಳಾಗೋದು ಅಥವಾ ಕೆಲಸ ಬಿಡೋದು ಅಥವಾ ಈ ಕೆಲ್ಸದ ಮೇಲೆ ಜಿಗುಪ್ಸೆ ಬರೋದು ಆತರ ಏನಾಗಲ್ಲ. ಬೇಗ ಕಂಪ್ಲೀಟ್ ಆಗ್ಬೇಕಲ್ಲಪ್ಪ ಕೆಲ್ಸ ಅನ್ನೋದೊಂಚೂರು ಟೆನ್ಷನ್ ಇರುತ್ತೆ ಅಷ್ಟೇ. ಇನ್ನೆಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ. ಸಪ್ತಮದಲ್ಲಿ ಕುಜಗ್ರಹ ಇರೋದ್ರಿಂದ ಪ್ರಯಾಣ ಇರುತ್ತೆ, ನಿಮ್ಮ ಸಂಗಾತಿ ಜೊತೆ ಪ್ರಯಾಣ ಮಾಡುವಂಥದ್ದು ಇರುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಒಳ್ಳೆ ಲಾಭ ಇದೆ. ಸಪ್ತಮ ಸ್ಥಾನ ತುಂಬಾ ಪ್ರಬಲವಾಗಿದೆ. ನಿಮ್ಮ ರಾಷ್ಟ್ರಾಧಿಪತಿನೂ ಪ್ರಬಲನಾಗಿದ್ದಾನೆ, ಸಪ್ತಮ ಕೂಡ ಪ್ರಬಲ ಆಗಿದೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ತುಲಾ ರಾಶಿಯವರಿಗೆ ಶುಭ ಫಲ ಅಂತ ಹೇಳ್ಬೋದು. ಪಂಚಮದಲ್ಲಿ ರಾಹು ಇದ್ದಾನೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗತ್ತೆ. ರಾಹುಗೆ ಪರಿಹಾರ ಮಾಡ್ಕೋಬೇಕು. ರಾಹುವಿನ ಅಧಿದೇವತೆ ಶ್ರೀ ದುರ್ಗಾದೇವಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೋಬೇಕು. ಅಂದ್ರೆ ಕೆಲವರು ಹೇಳಕ್ ಬರಲ್ಲ ಅಂತಾರೆ, ಒಂದ್ 10 ಸಲ ನೀವು ಕೇಳಿಸ್ಕೊಂಡ್ರೆ ಖಂಡಿತ ಹೇಳ್ಬೋದು. ಯಾಕೆಂದ್ರೆ ಅಷ್ಟೋತ್ತರಗಳು ತುಂಬಾ ಏನು ಕಷ್ಟದ ಒಂದು ಪದಗಳಿರಲ್ಲ, ಕಲ್ತ್ಕೋಬಹುದು ಆರಾಮಾಗಿ. ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿನಿತ್ಯ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು. ಸಾಧ್ಯವಾದ್ರೆ ಪ್ರತಿ ಶನಿವಾರ ಉದ್ದಿನ ಬೇಳೆನ ದಾನ ಮಾಡಿ. ಇದರಿಂದ ಓದೋದ್ರಲ್ಲಿ ಇರ್ತಕ್ಕಂತಹ ಓದೋ ವಿಷಯದಲ್ಲಿ ಏನೇ ಅಡೆತಡೆಗಳು ಬಂದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆ ಅನ್ನೋದು ಕೆಲಸ, ಅಂದ್ರೆ ಸಂಪೂರ್ಣ ಕರ್ತವ್ಯ ಅಂತ ಬರಲ್ಲ, ಇಲ್ಲಿ ಬರೀ ಕೆಲಸ ಅಂತ ಬರುತ್ತೆ. ವೃತ್ತಿ ಅಂತ ಹೇಳ್ಬೋದು. ವೃತ್ತಿ ಕ್ಷೇತ್ರದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ, ನಿಮ್ಮ ವೃತ್ತಿಯನ್ನ ಚೇಂಜ್ ಮಾಡಬೇಕು, ಬೇರೆ ಕೆಲ್ಸಕ್ಕೆ ಹೋಗ್ಬೇಕು, ಅಥವಾ ನಿಮ್ ಕೆಲ್ಸದಲ್ಲಿ ಏನೋ ಒಂದು ಅವಕಾಶ ಸಿಗ್ಬೇಕು. ಸೊ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಯಾಕೆಂದ್ರೆ ದಶಮಾಧಿಪತಿಯಾದಂತಹ ಸೂರ್ಯ ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲೇ ಇದ್ದಾಗ ಅವನು ನಿಮಗೆ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ಅವನು ಕ್ರೂರ ಗ್ರಹ. ಅದೇ ಶುಭ ಗ್ರಹಗಳೇನಾದ್ರೂ ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲಿದ್ರೆ ಅದು ದೋಷವಾಗುತ್ತೆ. ಇಲ್ಲಿ ರವಿ ನಿಮಗೆ ತುಂಬಾ ಶುಭ ಫಲ ಕೊಡ್ತಿದ್ದಾನೆ. ನಿಮ್ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ, ಒಂದು ಅಧಿಕಾರ ಪ್ರಾಪ್ತಿ ಆಗುವಂಥದ್ದು. ಆದ್ರೆ ಇದರ ಜೊತೆಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿದ್ದಾನೆ ಅಂದ್ರೆ ಹೆಚ್ಚು ಜವಾಬ್ದಾರಿ. ದಶಮ ಸ್ಥಾನ ಅನ್ನೋದೇ ಜವಾಬ್ದಾರಿಯುತವಾದಂತ ಕೆಲಸ. ಇನ್ನು ಎಲ್ಲದಕ್ಕಿಂತ ಶುಭ ಏನಪ್ಪಾ ಅಂದ್ರೆ ನಿಮಗೆ ಧನಾಧಿಪತಿ ಪಂಚಮಾಧಿಪತಿ ಆದಂತಹ ಗುರು ಗ್ರಹ ಭಾಗ್ಯಕ್ಕೆ ಬಂದಿದ್ದಾನೆ. 9ನೇ ಮನೆ ಭಾಗ್ಯಕ್ಕೆ ಗುರು ಬಂದಾಯ್ತು, ಅದು ಉಚ್ಚ ಕ್ಷೇತ್ರ. ತುಂಬಾ ಪ್ರಬಲನಾಗಿ 9ನೇ ಮನೆಗೆ ಗುರು ಬಂದಿದ್ದಾನೆ. ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದಿದೆ. ಯಾವ ಗ್ರಹ ಪೀಡಿತವಾದ್ರೂ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ ಅಂದ್ರೆ ಅದು ಜಾತಕನೇ ಆಗ್ಲಿ ಗೋಚಾರ ಫಲನೇ ಆಗ್ಲಿ ಎಂಥ ಸಮಸ್ಯೆಯಿಂದನೂ ಕೂಡ ನೀವು ಪಾರಾಗ್ಬಿಡ್ತೀರಾ. ಅದಕ್ಕೆ ಹೇಳೋದು ಹರಮುನಿದರು ಗುರು ಕಾಯುವನು ಅಂತ. ಯಾಕಂದ್ರೆ ಗುರು ನಿಮ್ ಜೊತೆನಲ್ಲಿ ಇರ್ತಾರೆ. ಯಾವ ಜನ್ಮದಲ್ಲಿ ಅವರು ನಿಮ್ಗೆ ಗುರುವಾಗಿದ್ರು ಆ ಗುರು ನಿಮ್ಮನ್ನ ಯಾವಾಗ್ಲೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಈ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳು ಮಾಡ್ಬೇಕು, ಬರೀ ವಿಘ್ನಗಳಾಗ್ತಿತ್ತು ಅಂದ್ರೆ ಆ ವಿಘ್ನಗಳು ಇನ್ ಮುಂದೆ ನಿವಾರಣೆ ಆಗತ್ತೆ. ಬರ್ಬೇಕಾಗಿರೋ ಹಣ, ಬೇರೆಯವ್ರು ದುಡ್ಡು ತಗೊಂಡಿದ್ದಾರೆ ವಾಪಸ್ ಕೊಡ್ತಾ ಇಲ್ಲ, ಆ ತರ ಬರ್ಬೇಕಾಗಿರೋ ಹಣ ವಾಪಸ್ ಬರುತ್ತೆ. ಅಂದ್ರೆ ಸ್ಟಕ್ ಆಗಿರೋ ಹಣ ಬರುತ್ತೆ. ನೀವು ದುಡಿದ ಒಂದು ಶ್ರಮಕ್ಕೆ ತಕ್ಕಂತಹ ಫಲ ನಿಮ್ಗೆ ಸಿಕ್ಕತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಲಾಭ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿದ್ರು ಲಾಭ ಇದೆ. ಯಾಕಂದ್ರೆ ಸಪ್ತಮಾಧಿಪತಿ ನಿಮ್ಗೆ ಅಷ್ಟಮದಲ್ಲಿ ಕುತ್ಕೊಂಡಾಗೆ 2ನೇ ಮನೆನೇ ನೋಡ್ತಾ ಇದ್ದಾನೆ. ಹಾಗಾಗಿ ಲಾಭ ಇದೆ ಅಂತ ಹೇಳ್ಬೋದು. ಇನ್ನು ಚತುರ್ಥ ಭಾವಾಧಿಪತಿ ನಿಮ್ಗೆ ಶನಿ ಗ್ರಹ ಪಂಚಮದಲ್ಲಿದ್ದ. ಪಂಚಮ ಶನಿ ಯಾವಾಗ ಶುರುವಾಯ್ತು ಅಲ್ಲಿಂದ ಸ್ವಲ್ಪ ಆರೋಗ್ಯದಲ್ಲೆಲ್ಲ ತುಂಬಾ ತೊಂದರೆಗಳು. ವೃಶ್ಚಿಕ ರಾಶಿಯವರಿಗೆ ಹೊಟ್ಟೆ ಸಮಸ್ಯೆಗಳೇ ಆಗ್ತಾ ಇತ್ತು, ಏನೋ ತೊಂದರೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಇದೆಲ್ಲ ಸಮಸ್ಯೆಗಳಿತ್ತು. ಗುರು ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ಈ ಸಮಸ್ಯೆಗಳೆಲ್ಲ ಸ್ವಲ್ಪ ಈ ವಾರದಿಂದ ಕ್ಲಿಯರ್ ಆಗ್ತಾ ಬರುತ್ತೆ. ಅಂದ್ರೆ ನಿಮ್ದು ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರುತ್ತೆ. ಅಥವಾ ಒಳ್ಳೆ ಡಾಕ್ಟರ್ ಸಿಕ್ಕಿ ನಿಮ್ಗೆ ಏನೋ ಒಂದು ಡಾಕ್ಟರ್ ಇಂದ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ಬೋದು. ತುಂಬಾ ಜನ ಡಾಕ್ಟರ್ ಇದ್ದಾರೆ, ಆದ್ರೆ ಕೆಲವರಿಗೆ ಯಾರೋ ಒಬ್ರು ಡಾಕ್ಟರ್ ಸಿಕ್ಕಿದ ಮೇಲೆ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆತರ ಇರುತ್ತೆ. ಕೆಲವರು ಕೈಗುಣ ಅಂತ ಹೇಳ್ತಾರಲ್ಲ ಆ ತರ. ಹಾಗಾಗಿ ಆರೋಗ್ಯದಲ್ಲಿ ಒಂದು ಸುಧಾರಿಕೆ ಕಂಡು ಬರುತ್ತೆ. ಕೆಲಸಗಳು ಯಾವ್ದಾದ್ರು ನಿಂತು ಹೋಗಿತ್ತು ಅದೆಲ್ಲ ಕಂಟಿನ್ಯೂ ಆಗುತ್ತೆ. ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜವಾಬ್ದಾರಿಗಳು ಬರುತ್ತೆ. ಬಟ್ ಕೆಲಸದಲ್ಲಿ ನಿಮ್ಗೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ನೀವು ತುಂಬಾ ಬುದ್ಧಿವಂತರು,
ತುಂಬಾ ಜ್ಞಾನವಂತರು, ಈ ತರ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಳ್ಳೆ ಅವಕಾಶ ಸಿಗುತ್ತೆ. ಅದನ್ನ ಬಳಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಚೆನ್ನಾಗಿದೆ. ಇನ್ನು ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ, ಪಂಚಮಕ್ಕೆ ಬೀಳ್ತಾ ಇದೆ. ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್. ಕಷ್ಟಪಟ್ಟು ಓದೋಣ ಅಂದ್ರೆ ಸೋಮಾರಿತನ, ಅಥವಾ ಕಷ್ಟಪಟ್ಟು ಓದಿದ್ರು ಒಳ್ಳೆ ಮಾರ್ಕ್ಸ್ ಬರ್ತಿಲ್ಲ, ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಕೆಲವು ಅನುಕೂಲಗಳಾಗ್ತಿಲ್ಲ, ಈ ರೀತಿ ಒಂದಿಷ್ಟು ಸಮಸ್ಯೆಗಳು ವೃಶ್ಚಿಕ ರಾಶಿಯವರಿಗೆ ಆಗ್ತಾನೆ ಇತ್ತು ಕಳೆದ 1 ವರ್ಷದಿಂದ. ಆದ್ರೆ ಈ ವಾರದಿಂದ ಈ ಸಮಸ್ಯೆಗಳಿರಲ್ಲ. ಯಾಕಂದ್ರೆ ಗುರು ದೃಷ್ಟಿ ಪಂಚಮದ ಮೇಲೆ ಬೀಳ್ತಾ ಇರೋದ್ರಿಂದ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗತ್ತೆ. ಯಾಕಂದ್ರೆ ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ನೀವು ಆಸಕ್ತಿ ಫಸ್ಟ್ ಬರಬೇಕು. ಆ ಆಸಕ್ತಿ ಕೊಡೋನೆ ಗುರುಗ್ರಹ. ಆಸಕ್ತಿ ಬಂದ್ಮೇಲೆ ಆ ಆಸಕ್ತಿ ಹೆಚ್ಚು ಕಾಲ ಇರಬೇಕು. ಅಂದ್ರೆ ಮೈಂಡ್ ಡೈವರ್ಟ್ ಆಗ್ಬಾರ್ದು. ಆ ತರ ಹೆಚ್ಚು ಕಾಲ ಒಂದೇ ವಿಚಾರದಲ್ಲಿ ಆಸಕ್ತಿ ಇರೋ ಹಾಗೆ ಮಾಡೋನು ಶನಿ ಗ್ರಹ. ಯಾಕೆಂದ್ರೆ ಚಂದ್ರ ಏನ್ ಮಾಡ್ತಾನೆ, ಮನಸ್ಸನ್ನ ಚಂಚಲ ಮಾಡ್ತಾನೆ. ಬಟ್ ಶನಿ ಸ್ಥಿರವಾಗಿ ಒಂದೇ ಕಡೆ ಕೂರಿಸ್ತಾನೆ. ಆಸಕ್ತಿ ಇಲ್ಲ ಅಂದಾಗ ಶನಿ ಏನ್ ಮಾಡ್ತಾನೆ, ಒಂದೇ ಕಡೆ ಕೂರಿಸ್ತಾನೆ. ಅಂದ್ರೆ ಓದಕ್ ಬಿಡಲ್ಲ. ಅದು ಸೋಮಾರಿತನಕ್ಕೂ ಕಾರಣ ಆಗುತ್ತೆ. ಬಟ್ ಈಗ ಶನಿ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಓದೋದ್ರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಹೆಚ್ಚು ಓದೋದ್ರ ಮೂಲಕ ನಿಮ್ಗೆ ಒಂದು ಗಳಿಕೆ, ಮತ್ತೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಅನುಕೂಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಮಾತಿನ ಮೂಲಕ ಅನುಕೂಲ. ವಾಕ್ಸ್ಥಾನಾಧಿಪತಿ ಗುರುಗ್ರಹ ಅಷ್ಟಮದಲ್ಲಿ ಇದ್ದಿದ್ರಿಂದ ಏನ್ ಮಾತಾಡಿದ್ರು ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಭಾಗ್ಯಕ್ಕೆ ಬಂದಿರೋದ್ರಿಂದ ನಿಮ್ಮ ಮಾತಿನ ಮೂಲಕ ನಿಮ್ಗೆ ಒಂದಷ್ಟು ಅನುಕೂಲಗಳಾಗುತ್ತೆ. ನೀವೇನು ಸಮಸ್ಯೆಗಳು ಮಾಡ್ಕೊಂಡಿರ್ತೀರ, ಏನೋ ತೊಂದರೆಗಳಾಗಿದೆ, ತೊಡಕುಗಳಾಗಿದೆ, ಅದನ್ನೆಲ್ಲ ಮಾತಾಡಿ ಬಗೆಹರಿಸ್ಕೊಳ್ತೀರಾ. ಹಣಕಾಸಿನ ಸಂಬಂಧಪಟ್ಟಂತ ವ್ಯಾಜ್ಯಗಳು, ತೊಂದರೆಗಳು ಏನಿದ್ರು ಕೂಡ ಮಾತಾಡಿ ಬಗೆಹರಿಸ್ಕೊಳ್ತೀರಾ. ಎಲ್ಲಾ ರೀತಿಯಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಗುರುಗ್ರಹ ಇಷ್ಟು ದಿನ ಸಪ್ತಮದಲ್ಲಿ ಇದ್ದಿದ್ರಿಂದ ಗುರುಬಲ ಇತ್ತು. ಆದ್ರೆ ಈಗ ಗುರು ಅಷ್ಟಮಕ್ಕೆ ಹೋಗಿದ್ದಾನೆ. ಅಂದ್ರೆ ಗುರುಬಲ ಇರಲ್ಲ. ಅಶುಭ ಸ್ಥಾನದಲ್ಲಿ ನೋಡಿ, ಅಷ್ಟಮ ಅನ್ನೋದು ಅಶುಭ ಸ್ಥಾನ. ಯಾಕಂದ್ರೆ ಅದು ಮೃತ್ಯು ಸ್ಥಾನ ಅಂತ ಹೇಳ್ತೀವಿ. ಆದ್ರೆ ಅಷ್ಟಮಕ್ಕೆ ಗುರು ಬಂದಿದ್ರು ಕೂಡ ಅದು ಅವನ ಉಚ್ಚ ಕ್ಷೇತ್ರವಾಗಿ, ಅಂದ್ರೆ ಪ್ರಬಲನಾಗಿದ್ದಾನೆ. ಅಂದ್ರೆ ರಾಶ್ಯಾಧಿಪತಿ ಪ್ರಬಲನಾಗಿದ್ದಾನೆ. ಆದ್ರೆ ಶುಭ ಸ್ಥಾನದಲ್ಲಿ ಇಲ್ಲ. ಇದ್ರ ಅರ್ಥ ಏನು ಅಂದ್ರೆ 50% ನಿಮ್ಗೆ ಗುರುವಿನಿಂದ ಅನುಕೂಲ ಆಗತ್ತೆ. ಅಂದ್ರೆ ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇಲ್ಲ, ಯಾವ್ದು ಸತ್ಯ ಯಾವ್ದು ಸುಳ್ಳು, ಇದ್ರ ಬಗ್ಗೆ ನಿಮ್ಗೆ ತುಂಬಾ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾದಾಗ ತುಂಬಾ ಬುದ್ಧಿ ಓಡಿಸ್ತಾ ಇರ್ತೀರಾ. ಹಾಗಾಗಿ ಅರಿವು ಬರುತ್ತೆ, ನಿಮ್ಗೆ ತಿಳುವಳಿಕೆ ಬರುತ್ತೆ. ಬಟ್ ನೋಡಿ, ಈ ತಿಳುವಳಿಕೆ ಕೆಲವೊಂದು ಸಂದರ್ಭಗಳಲ್ಲಿ ಸುಮ್ನೆ ಬರಲ್ಲ. ಯಾರೋ ಬರ್ತಾರೆ ಲೈಫಲ್ಲಿ ನಮಗೆ ಮೋಸ ಮಾಡ್ತಾರೆ, ಅದರಿಂದ ಒಂದಿಷ್ಟು ಪಾಠ ಕಲಿತೀವಿ. ಹಾಗೆ ಏನೋ ಅಪವಾದಗಳು ಬರುತ್ತೆ, ಇದೆಲ್ಲ ಫೇಸ್ ಮಾಡಿದ್ಮೇಲೆ ಏನೋ ಒಂದು ಪಾಠ ಕಲಿತೀವಿ. ಹೀಗೆ ಕಷ್ಟದಿಂದ ನಿಮಗೆ ಅರಿವು ಉಂಟಾಗುವ ಹಾಗೆ ಗುರುಗ್ರಹ ಮಾಡ್ತಾನೆ. ನೋಡಿ, ಅದರ ಬೇಸಿಕ್ ಈಗ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗು ಮಾತಿಂದ ಕೆಲವು ತೊಂದರೆಗಳಾಗುತ್ತೆ. ವಾಕ್ಸ್ಥಾನವನ್ನ ಗುರು ನೋಡ್ತಾ ಇದ್ದಾನೆ. ನಿಮ್ಮ ವಾಕ್ಸ್ಥಾನ ಗುರುವಿನ ನೀಚ ಸ್ಥಾನ. ಇಲ್ಲೇನಾಗುತ್ತೆ, ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಿ ಸಮಸ್ಯೆಗಳನ್ನ ತಂದಿಟ್ಕೊಳ್ಳೋ ಸಾಧ್ಯತೆಗಳು ಆಗತ್ತೆ. ಧನಸ್ಸು ರಾಶಿಯವರಿಗೆ ಮಾತಿನ ವಿಷಯದಲ್ಲಿ ತುಂಬಾ ಜಾಗೃತರಾಗಿರಿ. ಕಮ್ಮಿ ಮಾತಾಡಿದ್ರೆ ತುಂಬಾ ಒಳ್ಳೇದು. ಎಷ್ಟು ಕಮ್ಮಿ ಮಾತಾಡ್ತೀರ ಅಷ್ಟು ಒಳ್ಳೇದು. ಕೆಲವು ಸಂದರ್ಭಗಳಲ್ಲಿ ಮಾತಾಡಕ್ಕೆ ಹೋಗ್ಬೇಡಿ. ಅಂದ್ರೆ ಏನೋ ಜಗಳ ಆಗ್ತಾ ಇದೆ, ಏನೋ ಯಾರ ಬಗ್ಗೆ ಏನೋ ಕಂಪ್ಲೇಂಟ್ ಹೇಳ್ತಾ ಇದಾರೆ ಅಂತಂದ್ರೆ ಇನ್ನೇನೋ ಸರಿ ಮಾಡಕ್ ಹೋಗೋದು, ಆ ತರದಕ್ಕೆಲ್ಲ ಹೋದಾಗ ಸಮಸ್ಯೆ ನಿಮ್ ತಲೆ ಮೇಲೆ ಬರುತ್ತೆ. ಹಾಗೆ ದುಡ್ಡಿನ ವಿಷಯದಲ್ಲಿ, ಯಾಕಂದ್ರೆ 2ನೇ ಮನೆ ಕೂಡ ಧನಸ್ಥಾನ ಕೂಡ. ಹಾಗಾಗಿ ನೀವು ಬೇರೆಯವರಿಗೆ ದುಡ್ಡನ್ನ ಕೊಡ್ತಾರೆ, ಅದು ವಾಪಸ್ ಬರೋದಿಲ್ಲ. ಇರೋ ಹಣವನ್ನ ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡ್ಬಿಡಿ. ಅಂದ್ರೆ ಸ್ಥಿರಾಸ್ತಿಗೆ ಇನ್ವೆಸ್ಟ್ ಮಾಡ್ಬಿಡಿ. ಯಾಕಂದ್ರೆ ಚತುರ್ಥ ಭಾವದ ಮೇಲೆ ಗುರು ದೃಷ್ಟಿ ಇದೆ. ಚತುರ್ಥ ಭಾವಾದಿ ಕೂಡ ನಿಮ್ಗೆ ಗುರುನೇ ಆಗಿದ್ದಾನೆ. 4ನೇ ಮನೆ ಅಧಿಪತಿ ಕೂಡ ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನೀವು ಆಸ್ತಿ ಅಂದ್ರೆ ಸೈಟು, ಮನೆ ಇಂಥದಕ್ಕೆ ಏನಾದ್ರೂ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ನಿಮ್ಗೆ ಲಾಭ ಕೊಡುತ್ತೆ. ಹಾಗಾಗಿ ಬೇರೆಯವ್ರಿಗೆ ಹಣ ಕೊಡೋದು ಅಥವಾ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅದೆಲ್ಲ ಬೇಡ. ಈಗ ಆಲ್ರೆಡಿ ನೀವು ಸ್ವಂತ ಉದ್ಯೋಗದಲ್ಲಿ ಇದ್ದೀರಾ ಅಂತಂದ್ರೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಚೇಂಜಸ್ ಅಂತ ಏನು ಮಾಡ್ಕೋಬಹುದು. ಈಗ ಹೇಗಿದೆ ನಿಮ್ಮ ವೃತ್ತಿ ಅದನ್ನ ಹಾಗೇ ಮುಂದುವರಿಸಿ. ಇನ್ನು ಸ್ವಂತ ಉದ್ಯೋಗದಲ್ಲಿರುವಂತವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಇದೆ, ಪರವಾಗಿಲ್ಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ಯಾಕಂದ್ರೆ 9ನೇ ಮನೆ ಅಧಿಪತಿ ಸೂರ್ಯ ಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ ಬೇರೆಯವ್ರ ಕೈ ಕೆಳಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ, ಮತ್ತೆ ಬೇರೆಯವ್ರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 7ನೇ ಮನೆ ಪ್ರಬಲವಾಗಿದೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ.
ಸರ್ಕಾರಿ ಉದ್ಯೋಗದಲ್ಲಿಯೂ ಕೂಡ ನಿಮ್ಗೆ ಅನುಕೂಲಗಳಿದೆ. ಯಾರ್ಯಾರು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರೋ ನಿಮ್ಗೆ ಬಹಳಷ್ಟು ಆಗತ್ತೆ. ಯಾಕಂದ್ರೆ 9ನೇ ಮನೆ ಅಧಿಪತಿ ಅಗೇನ್ ಸೂರ್ಯನೇ ಆಗಿ ಅವನು 6ನೇ ಮನೆಯಲ್ಲಿ ಚಂದ್ರನ ನಕ್ಷತ್ರವಾದ ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಚೆನ್ನಾಗಿದೆ. ಕೆಲಸದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಕರ್ಮಾಧಿಪತಿ ಮತ್ತು ಷಷ್ಠಾಧಿಪತಿ ಎರಡೂ ಗ್ರಹಗಳು ಒಟ್ಟಿಗೆ, ಶುಕ್ರ ಮತ್ತು ಬುಧ ಗ್ರಹ, ಈ ಎರಡೂ ಗ್ರಹಗಳು ಒಂದೇ ಮನೆಯಲ್ಲಿ ಸಪ್ತಮದಲ್ಲಿ ಕುತ್ಕೊಂಡು ನಿಮ್ ರಾಶಿನ ನೋಡ್ತಾ ಇರೋದ್ರಿಂದ ನಿಮ್ಮ ಕೆಲಸಗಳು ಯಾವುದು ಅರ್ಧಕ್ಕೆ ನಿಂತು ಹೋಗೋದು ಅಥವಾ ಸಮಸ್ಯೆಗಳಾಗೋದು ಈ ತರದ್ದೇನಿಲ್ಲ. ಆದ್ರೆ ಈ ಮಾತಿನಿಂದ ಏನೋ ತೊಂದರೆಗಳಾಗೋದು, ಹಣಕಾಸು ಸಿಕ್ಕಾಪಟ್ಟೆ ಖರ್ಚಾಗೋದು. ಯಾಕಂದ್ರೆ 2ನೇ ಮನೆ ನೀಚ ಸ್ಥಾನ ಅಲ್ವಾ, ಸುಮ್ನೆ ಖರ್ಚುಗಳು ಬರ್ತಾ ಇರುತ್ತೆ. ಕೈಯಲ್ಲಿ ಎಷ್ಟು ದುಡಿದ್ರು ದುಡ್ಡು ಉಳಿತಾ ಇಲ್ಲ. ಈ ತರದ್ದೆಲ್ಲಾ ಸಮಸ್ಯೆಗಳು ಶುರು ಆಗತ್ತೆ ಈ ವಾರದಿಂದ. ಆದಷ್ಟು ಸೇವಿಂಗ್ಸ್ ಮಾಡ್ಕೊಳ್ಳಿ. ನಿಮ್ ಹತ್ರ ದುಡ್ಡು ಉಳಿತಾ ಇಲ್ಲ, ಗುರುಬಲ ಇಲ್ಲ ಅಂತ ಬಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗೆ ಗುರುಬಲ ಇದೆ, ಪ್ರೆಸೆಂಟ್ ಟೈಮ್ ಯಾರಿಗೆ ಚೆನ್ನಾಗಿ ನಡೀತಿದೆ ಅವ್ರ ಅಕೌಂಟ್ ಅಲ್ಲಿ ದುಡ್ಡನ್ನ ಸೇವಿಂಗ್ಸ್ ಮಾಡೋಕ್ ಶುರು ಮಾಡಿ. ಆವಾಗ ನಿಮ್ಗೆ ಖರ್ಚು ಕಮ್ಮಿ ಆಗತ್ತೆ. ಇದು ತುಂಬಾ ಒಳ್ಳೆ ನಿರ್ಧಾರ, ಈ ತರ ಮಾಡಿ. ಓಕೆ, ಇನ್ನು ಪಂಚಮಾಧಿಪತಿ ಮಂಗಳ ಗ್ರಹ ಪಂಚಮದಲ್ಲಿರೋದ್ರಿಂದ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ. ಅಂದ್ರೆ ಗುರುಬಲ ಇಲ್ಲ ಅಂದ್ರೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗತ್ತೆ. ಆದ್ರೆ ಸದ್ಯಕ್ಕೆ ಪಂಚಮಾಧಿಪತಿ ತನ್ನ ಸ್ವಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಏನು ತೊಂದರೆಗಳಿಲ್ಲ. ಹೇಗೋ ಈ ವಾರ ಚೆನ್ನಾಗಿ ಹೋಗುತ್ತೆ. ತೃತೀಯ ಭಾವಾಧಿಪತಿ ಶನಿಯ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಕೆಲವು ಮಿತ್ರರಿಂದ ನಿಮ್ಗೊಂದಿಷ್ಟು ಅನುಕೂಲಗಳಾಗತ್ತೆ. ಏನೋ ಕೆಲವೊಂದು ಸೂಕ್ತವಾದ ಸಲಹೆ ಇದೆಲ್ಲ ಸಿಗುವಂಥದ್ದು, ಈ ತರದ್ದೇನೋ ಒಂದಿಷ್ಟ ಆಗತ್ತೆ. ನೀವು ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇದಾಗಿ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ 2ನೇ ಮನೆ ಶನಿಯ ಮನೆ ಆಗಿದೆ. ಶನಿವಾರ ತಪ್ಪದೆ ಎಳ್ಳು ದಾನ ಕೊಡಿ. ಹಾಗೆ ಗುರುಗಳ ಆರಾಧನೆ ಪ್ರತಿ ಗುರುವಾರ ಗುರು ದತ್ತಾತ್ರೇಯ ಚರಿತ್ರೆ ಪಾರಾಯಣ ಮಾಡಿ. ಈ ವಾರದಿಂದನೇ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ತುಂಬಾ ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಯಾಕಂದ್ರೆ ನಿಮ್ಗೆ 7.5 ಮುಗಿದ್ರು ಕೂಡ ಗುರುಬಲ ಇಲ್ಲದೆ ಇರೋದ್ರಿಂದ ಏನು ಒಳ್ಳೇದಾಗ್ಲಿಲ್ಲ. 7.5 ಮುಗಿದ್ಮೇಲೂ ಮಕರ ರಾಶಿಯವರಿಗೆ ಬರೀ ಕಷ್ಟಗಳು, ಆಪಾದನೆಗಳು, ಆಮೇಲೆ ಉದ್ಯೋಗದಲ್ಲಿ ತೊಂದರೆಗಳು, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು, ಎಲ್ಲಾ ಬರೀ ಪ್ರಾಬ್ಲಮ್ಗಳೇ ಆಗ್ತಾ ಇತ್ತು. ಬಟ್ ಏನಪ್ಪಾ ಅಂದ್ರೆ ಈಗ ಗುರುಬಲ ಬಂದಿದೆ. ಗುರು 7ನೇ ಮನೇಲಿ ಕುತ್ಕೊಂಡು ನಿಮ್ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಮೊದಲನೇದಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. 2ನೇದಾಗಿ ಸ್ವಲ್ಪ ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಬರುತ್ತೆ. ಏನಾಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ತುಂಬಾ ಸಮಸ್ಯೆಗಳಾದಾಗ ಅಯ್ಯೋ ನಾವ್ ಇಷ್ಟೊಂದು ಪೂಜೆ ಮಾಡಿದ್ರು, ದೇವ್ರು ಮಾಡಿದ್ರು ನಮ್ಗೆ ಬರೀ ಕಷ್ಟಗಳನ್ನೇ ಕೊಡ್ತಾನೆ, ಯಾವ ದೇವ್ರು ಇಲ್ಲ, ಆ ತರ ಎಲ್ಲ ಕೆಲವರೆಲ್ಲ ನಿರ್ಧಾರ ಮಾಡ್ಬಿಡ್ತಾರೆ. ಅದು ತಪ್ಪು. ನಮ್ಗೆ ಕಷ್ಟಗಳನ್ನ ಕೊಡೋದು ದೇವರಲ್ಲ, ಕಷ್ಟಗಳನ್ನ ನಾವೇ ತಂದ್ಕೊಡ್ತೀವಿ. ನಾವು ಮಾಡಿಟ್ಟಿರೋ ಅಡಿಗೆನ ನಾವೇ ಊಟ ಮಾಡ್ತೀವಲ್ವಾ, ಅದೇ ತರ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡ್ಕೊಂಡು ಬಂದಿರ್ತೀವೋ ಅದರ ಪ್ರಾರಬ್ಧವನ್ನೇ ನಾವು ಈ ಜನ್ಮದಲ್ಲಿ ಕಷ್ಟ ಅಥವಾ ಸುಖದ ರೂಪದಲ್ಲಿ ಪಡ್ಕೊಳ್ತೀವಿ ಅಷ್ಟೇ. ಆದ್ರೆ ಇವುಗಳ ನಡುವೆ ನಾವು ಯಾಕೆ ಪರಮಾತ್ಮನ ಆರಾಧನೆ ಮಾಡ್ಬೇಕು ಅಂದ್ರೆ, ಏನೇ ಕಷ್ಟಗಳು ಬಂದ್ರೂ ಕೂಡ ಜಗ್ಗದೆ ಕುಗ್ಗದೆ ಅದನ್ನ ಅನುಭವಿಸ್ತಾ ಅಥವಾ ಅದನ್ನ ನಿವಾರಣೆ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕು ಅಂದ್ರೆ ನಮ್ಮ ಜೊತೆ ಪರಮಾತ್ಮ ಇರ್ಬೇಕು. ಪಾಂಡವರು ಎಷ್ಟೇ ಕಷ್ಟಪಟ್ಟರು ಕೂಡ ಅವರು ಕೊನೆಯಲ್ಲಿ ಗೆಲ್ತಾರೆ. ಇದಕ್ಕೆ ಕಾರಣ ಅವರ ಜೊತೆನಲ್ಲಿ ಪರಮಾತ್ಮ ಇದ್ದಿದ್ರಿಂದ. ಹಾಗಾಗಿ ಅಂಥವ್ರಿಗೂ ಕೂಡ ಈ ತರ ದೇವ್ರ ಮೇಲೆ ಬೇಜಾರು ಅಥವಾ ಈ ತರದ್ದೆಲ್ಲ ಇತ್ತು ಅಂಥವ್ರು ಕೂಡ ಮಕರ ರಾಶಿಯವರು ತುಂಬಾ ದೇವರ ಮೇಲೆ ನಂಬಿಕೆ ಬರುವಂತದ್ದು, ಪೂಜೆ ಪುನಸ್ಕಾರಗಳು ಇದನ್ನೆಲ್ಲ. ಮತ್ತೆ ಏನೋ ಒಂದು ಸಮಸ್ಯೆಗಳಿಗೆ ನಿಮ್ಗೆ ಪರಿಹಾರ ಸಿಗುತ್ತೆ ಈ ವಾರದಲ್ಲಿ. ಹಣಕಾಸಿನ ವಿಷಯದಲ್ಲಿದ್ದಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ ದಶಮಾಧಿಪತಿಯಾದಂತಹ ಶುಕ್ರ ಗ್ರಹ 6ನೇ ಮನೆ ಅಧಿಪತಿಯಾದ ಬುಧನ ಜೊತೆಯಲ್ಲಿ 6ನೇ ಮನೇಲೇ ಇದ್ದಾನೆ. 6ನೇ ಮನೆ ಅನ್ನೋದೇ ವೃತ್ತಿ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಹೆಚ್ಚು ಜವಾಬ್ದಾರಿಗಳಿರುತ್ತೆ, ಬಟ್ ನಿಭಾಯಿಸುವಂತಹ ಶಕ್ತಿ ಕೂಡ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದ್ರೆ ಪಂಚಮಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ, ಅಷ್ಟಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಬೇಸರ, ನಿಮ್ಮ ಮಕ್ಕಳು ಹೇಳದ್ ಮಾತು ಕೇಳ್ತಾ ಇಲ್ಲ, ಅಥವಾ ಅವರ ನಡವಳಿಕೆ ಸರಿ ಹೋಗ್ತಾ ಇಲ್ಲ, ಅಥವಾ ಏನೋ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ದೊಡ್ಡ ಮಕ್ಕಳಾಗಿದ್ರೆ ಅವರ ಮಾತುಗಳು ನಿಮ್ಗೆ ಮನಸ್ಸಿಗೆ ಚುಚ್ಚುವಂತಾಗಿದೆ. ಈ ರೀತಿ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಚಿಂತೆ, ಪುಟ್ಟ ಮಕ್ಕಳಾಗಿದ್ರೆ ಅವರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತದೆ. ಈ ರೀತಿ ಮಕ್ಕಳ ವಿಷಯವಾಗಿ ಏನೋ ಸ್ವಲ್ಪ ಕಷ್ಟ ಇರುತ್ತೆ. ಇದಕ್ಕೆ ಪಂಚಮಾಧಿಪತಿಯಾದ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಶುಕ್ರವಾರ ಅವರೇ ಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇನ್ನು ಉದ್ಯೋಗದಲ್ಲಿ ಎಲ್ಲ ಚೆನ್ನಾಗಿದೆ. 4ನೇ ಮನೆ ಅಧಿಪತಿ ಕುಜಗ್ರಹ ಚತುರ್ಥದಲ್ಲೇ ಕುತ್ಕೊಂಡು ದಶಮ ನೋಡ್ತಾ ಇದ್ದಾನೆ. ಆಸ್ತಿ ಮನೆ
ಭೂಮಿ, ವಾಹನ ಇತ್ಯಾದಿ ವಿಚಾರಗಳಲ್ಲಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಟೈಮ್. ಹಾಗೆ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಾರದಿಂದ ನಿಮ್ಮ ಪ್ರಯತ್ನವನ್ನ ಜಾಸ್ತಿ ಮಾಡಿ. ಯಾಕಂದ್ರೆ ನಿಮ್ಗೆ 12ನೇ ಮನೆ ಅಧಿಪತಿನೇ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಜೊತೆಗೆ 7ನೇ ಮನೆ ಪ್ರಯಾಣವನ್ನು ಕೂಡ ತೋರಿಸುತ್ತೆ. ಹಾಗಾಗಿ ವಿದೇಶಕ್ಕೆ ಹೋಗುವಂತಹ ಅವಕಾಶ ಮಕರ ರಾಶಿಯವರಿಗೆ ಸಿಕ್ಕತ್ತೆ. ಹಾಗಾಗಿ ಅದಕ್ಕೆ ಏನ್ ಬೇಕು, ತಯಾರಿಯನ್ನ ಮಾಡ್ಕೊಳ್ಳಿ ಮತ್ತು ಪ್ರಯತ್ನವನ್ನ ಮಾಡಿ. ಬೇರೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಸಮಾಧಾನ ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ಕುಟುಂಬ ಸ್ಥಾನಾಧಿಪತಿ ಕೂಡ ನಿಮ್ಗೆ ಶನಿನೇ. ಈ ಶನಿಯನ್ನ ಗುರು ನೋಡ್ತಾ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುತ್ತೆ. ಶುಭ ಕಾರ್ಯಗಳಿಗೆ ಏನು ತಡೆಗಳಿತ್ತು ಆ ತಡೆಗಳು ನಿವಾರಣೆ ಆಗುತ್ತೆ. ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತಗೊಳ್ಳೋದಕ್ಕೆ ಅದಕ್ಕೂ ಕೂಡ ಇದು ಸೂಕ್ತವಾದ ಸಮಯವಾಗಿದೆ. ಈ ವಾರ ಮಕರ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಇಷ್ಟು ದಿನ ಗುರುಬಲ ಇತ್ತು, ಈಗ ಗುರುಬಲ ಇಲ್ಲ. ಆದ್ರೆ 2ನೇ ಮನೆನ ಗುರು ನೋಡ್ತಾ ಇರ್ತಾನೆ. ಇದರ ಅರ್ಥ ಏನಂದ್ರೆ, ಗುರು ಅಂದ್ರೆ ಧನಕ್ಕೆ ಕಾರಕ. ಈ ಧನಾಧಿಪತಿ ಕೂಡ ನಿಮ್ಗೆ ಗುರುನೇ. ಅವ್ನು ಹೋಗಿ 6ನೇ ಮನೇಲಿ ಕುತ್ಕೊಂಡಿದ್ದಾನೆ ಅಂದ್ರೆ ಅರ್ಥ ಸಾಲ ಮಾಡಿಸ್ತಾನೆ ಯಾವುದೋ ಒಂದು ರೂಪದಲ್ಲಿ. ಆಲ್ರೆಡಿ ಈಗ ಕೆಲವರು ಸಾಲ ಮಾಡಿರ್ಬೋದು ಕುಂಭರಾಶಿಯವರು. ಯಾಕಂದ್ರೆ 6ನೇ ಮನೆ ಅಂತಂದ್ರೆ ಸಾಲ, ಇಲ್ಲ ಮನೆ ಕಟ್ತಾ ಇದ್ದೀರಾ, ಇಲ್ಲ ವಾಹನ ತಗೋತಿದ್ದೀರಾ, ಯಾವುದೋ ಒಂದು ಕಾರಣಕ್ಕೆ ಲೋನ್ ಈಗಾಗ್ಲೇ ತುಂಬಾ ಜನ ಕುಂಭರಾಶಿಯವರು ಮಾಡಿರ್ತೀರಾ ಅಥವಾ ಇನ್ ಮುಂದೆ ಮಾಡ್ತೀರಾ. ಅಂದ್ರೆ ನೋಡಿ, ಸಾಲ ಮಾಡ್ತೀರಾ ಅಂತ ಬರ್ತಾ ಇದೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಆಸ್ತಿ ಖರೀದಿ ಮಾಡೋದಕ್ಕೂ ಸಾಲ ಮಾಡ್ತಾರೆ. ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಇನ್ವೆಸ್ಟ್ಮೆಂಟ್ಗೆ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡ್ತಾರೆ. ಇದರಲ್ಲಿ ಯಾವುದು ನಮ್ಗೆ ಫಲ ಕೊಡುತ್ತೆ ಅಂದ್ರೆ, ಬಿಸ್ನೆಸ್ ಅನ್ನೋದು ನಿಮ್ಮ ಜಾತಕದಲ್ಲಿ ನಿಮ್ಗೆ ಬಿಸ್ನೆಸ್ ಅಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಯೋಗ ಇದ್ರೆ ಮಾತ್ರ ನಿಮ್ಗೆ ಬಿಸ್ನೆಸ್ ಆಗುತ್ತೆ. ಅದರಲ್ಲೂ 6ನೇ ಮನೆಗೆ ಗುರು ಬಂದಾಗ ನೀವು ಯಾವ ಬಿಸ್ನೆಸ್ ದುಡ್ಡು ಹಾಕಿದ್ರು ವಾಪಸ್ ಬರಲ್ಲ. ಇವಾಗ ಪ್ರಾಪರ್ಟಿ ತಗೋತೀರಾ, ಸೈಟ್ ತಗೋತೀರಾ ಅಥವಾ ಮನೆ ತಗೋತೀರಾ, ನೀವು ದುಡ್ಡು ಹಾಕ್ತೀರಾ, ದುಡ್ಡು ವಾಪಸ್ ಬರಲ್ಲ. ಆದ್ರೆ ಅದರ ಬದಲಾಗಿ ನಿಮ್ಗೆ ಮನೆ ಆಸ್ತಿ ಸಿಗತ್ತೆ. ನೋಡಿ, ಧನ ಅಂದ್ರೆ 2ನೇ ಮನೆ, ಆದ್ರೆ ಆಸ್ತಿ ಅಂದ್ರೆ 4ನೇ ಮನೆ. ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು, ಗುರುಬಲ ಇಲ್ಲ, ಗುರು 6ನೇ ಮನೆಗೆ ಹೋಗಿದ್ದಾನೆ ಅಂದ ತಕ್ಷಣ ಆ ವ್ಯಕ್ತಿ ಏನ್ ಮಾಡ್ಬೇಕು, ಇರೋ ಹಣವನ್ನ ಈ ತರ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ, ಇರೋ ದುಡ್ಡು ಹೊರಟೋಗುತ್ತೆ, ಯಾವುದೋ ಒಂದು ರೂಪದಲ್ಲಿ ದುಡ್ಡು ಹೋಗುತ್ತೆ. ಅದು ಹೋಗಕ್ ಮುಂಚೆನೆ ನಾವು ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡಿ ನಾವು ದುಡ್ಡು ಖಾಲಿ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಮನೆಗೋ ಅಥವಾ ಸೈಟ್ಗೋ ನಿವೇಶನಕ್ಕೋ ಯಾವ್ದೋ ಒಂದಕ್ಕೂ ದುಡ್ಡು ಹಾಕ್ಬಿಟ್ಟಿದೀವಿ ಅಂದ್ರೆ, ಇನ್ನೊಂದು ಪ್ರಾಪರ್ಟಿ ತಗೊಂಡಿದೀನಿ ಅನ್ನೋ ಸಮಾಧಾನ ಇರುತ್ತೆ. ಇದನ್ನ ನೀವು ಮಾಡ್ಬೇಕು ಕುಂಭರಾಶಿಯವರು. ಅಂದ್ರೆ ಮುಖ್ಯವಾಗಿ 6ನೇ ಮನೆ ಉಚ್ಚ ಕ್ಷೇತ್ರದಲ್ಲಿ ಗುರು ಇರೋದ್ರಿಂದ ನಿಮ್ಮ ಹತ್ರ ಇರೋ ಹಣ ಯಾವುದೋ ಒಂದು ಕಡೆ ಹೋಗ್ಬಿಡುತ್ತೆ. ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಂತ ಉದ್ಯೋಗ ಏನಾದ್ರು ಮಾಡ್ತಾ ಇದ್ರೆ ನಿಮ್ಮ ಬಿಸ್ನೆಸ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಡಿ. ಯಾರು ಬಂದ್ ಹೇಳಿದ್ರು ನಿನ್ಗೆ ಇನ್ನೂ ಸ್ವಲ್ಪ ಇನ್ವೆಸ್ಟ್ ಮಾಡು, ನಿನ್ಗೆ ಇನ್ನೂ ಲಾಭ ಸಿಗತ್ತೆ, ಅದು ಇದು ಅಂತ ಯಾರು ಏನೇ ಹೇಳಿದ್ರು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಡಿ. ಈಗೇನ್ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀರೋ ಅಷ್ಟರಲ್ಲೇ ಮುಂದುವರಿರಿ, ಬಂದಷ್ಟು ಬರ್ಲಿ ಅನ್ಕೊಂಡು. ಒಂದು, ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡೋದು ಅಥವಾ ಚೀಟಿ ವ್ಯವಹಾರ ಇದ್ಯಾವುದು ಮಾಡಬೇಡಿ. ನಿಮ್ಮ ಹತ್ರ ಇರೋ ಹಣನ ಸ್ಥಿರಾಸ್ತಿ ಅಂದ್ರೆ ಮನೆ ಅಥವಾ ನಿವೇಶನ ಇದಕ್ಕೆ ಇನ್ವೆಸ್ಟ್ ಮಾಡಿ. ಆತರ ಏನಾದ್ರು ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ವಾರ ಚೆನ್ನಾಗಿದೆ. ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. 6ನೇ ಮನೆಗೆ ಗುರು ಬಂದಿದ್ದಾನೆ ಅಂದ್ರೆ ಸಾಲ ಮಾಡಿಸ್ತಾನೆ. ಹಾಗಾಗಿ ಚತುರ್ಥ ಭಾವಾಧಿಪತಿ ಪಂಚಮದಲ್ಲಿದ್ದಾನೆ, ಪಂಚಮಾಧಿಪತಿ ಜೊತೆನೆ ಇರೋದ್ರಿಂದ ಫ್ಯೂಚರ್ಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುವಂತಹ ಡಿಸಿಷನ್ಸ್ ಗಳನ್ನ ನೀವು ತಗೊಳ್ತೀರಾ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣವಾದ ಲಾಭ ಇದೆ. 2ನೇ ಮನೆ ಗುರು ನೋಡ್ತಾ ಇರೋದ್ರಿಂದ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರಲ್ಲ. ಅಂದ್ರೆ 2ನೇ ಮನೆ ನೋಡ್ತಾ ಇರೋದ್ರಿಂದ ಅಯ್ಯೋ ದುಡ್ಡು ಖಾಲಿ ಆಗ್ತಿದೆ ಅನಿಸ್ತಿರುತ್ತೆ, ಬಟ್ ದುಡ್ಡು ಬರ್ತಾನೂ ಇರುತ್ತೆ. ಹೆಂಗೋ ನಿಮ್ಗೆ ಬರುತ್ತೆ ಹೋಗುತ್ತೆ ಹಿಂಗಿರುತ್ತೆ. ಕುಟುಂಬದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಕುಟುಂಬದಲ್ಲಿ ಮನಸ್ತಾಪಗಳು ತೊಂದರೆಗಳು ಏನಿದ್ರು ಕೂಡ ಈ ವಾರದಲ್ಲಿ ಸಾಲ್ವ್ ಮಾಡ್ಕೊಳ್ತೀರಾ. ಹೋದ ವಾರದಲ್ಲಿ ಏನಾದ್ರು ಜಗಳ ಆಗಿತ್ತು ಅಂದ್ರೆ ಈ ವಾರದಲ್ಲಿ ಅದನ್ನ ಸರಿ ಮಾಡ್ಕೊಳ್ತೀರಾ. ಇನ್ನು ತೃತೀಯ ಭಾವಾಧಿಪತಿ ಕುಜಗ್ರಹ ತೃತೀಯದಲ್ಲೇ ಇದ್ದಾನೆ. ಕೆಲವು ಮಿತ್ರರಿಂದ ನಿಮ್ಗೆ ಒಂದಿಷ್ಟು ಅನುಕೂಲಗಳು, ಸಣ್ಣ ಪುಟ್ಟ ಪ್ರಯಾಣಗಳು ಮಾಡೋದು, ಹತ್ತಿರದ ಪ್ರಯಾಣವನ್ನ ಮಾಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಪಂಚಮದಲ್ಲಿ ಬುಧ ಶುಕ್ರ. ನೋಡಿ, ಪಂಚಮದಲ್ಲಿದ್ದ ಗುರು ಮೂವ್ ಆಗಿದ್ದಾರೆ. ಇನ್ನು ಗುರುಬಲ ಇರಲ್ಲ. ವಿದ್ಯಾರ್ಥಿಗಳಿಗೇನು ಅಷ್ಟು ಶುಭ ಸಮಯ ಅಲ್ಲ. ಆದ್ರೆ ಸದ್ಯಕ್ಕೆ ಪ್ರಸ್ತುತ ಈ ವಾರದಲ್ಲಿ ತೊಂದರೆ ಇಲ್ಲ. ಯಾಕೆಂದ್ರೆ ಗುರುವಿನ ದೃಷ್ಟಿ ಇಲ್ಲದೆ ಹೋದ್ರು ಕೂಡ ಪಂಚಮದಲ್ಲಿ
ನಿಮ್ಗೆ ಬುಧ ಮತ್ತು ಶುಕ್ರ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಬುಧ ನಿಮ್ಗೆ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ಎಜುಕೇಶನ್ ಅಂತ ಬಂದಾಗ ಬುಧ ಕೂಡ ನಿಮ್ಗೆ ವಿದ್ಯಾಭ್ಯಾಸಕ್ಕೆ ಕಾರಕನಾಗ್ತಾನೆ, ಬುದ್ಧಿಗೆ ಕಾರಕ ಅವನು. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಚತುರ್ಥ ಭಾವದಲ್ಲಿ ರವಿ ಕುತ್ಕೊಂಡು 10ನೇ ಮನೆ ನೋಡ್ತಾ ಇದ್ದಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. 9ನೇ ಮನೆ ಅಧಿಪತಿ ಪಂಚಮದಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿತ್ತು ಅಂತಂದ್ರೆ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನವನ್ನ ಮಾಡಿ. 9ನೇ ಮನೆ ಅಧಿಪತಿ ಪಂಚಮಾಧಿಪತಿ ಜೊತೆ ಪಂಚಮದಲ್ಲೇ ಕುತ್ಕೊಂಡಿದ್ದಾನೆ. ಹಾಗಾಗಿ ಈ ವಿಷಯದಲ್ಲಿ ನಿಮ್ಗೆ ಅನುಕೂಲಗಳಾಗತ್ತೆ. ನಿಮ್ಮ ರಾಶಿಯವರಿಗೆ ಕೆಲವೊಂದು ಶುಭ ಕೆಲವೊಂದು ಅಶುಭ ಎರಡೂ ಇರುತ್ತೆ. ತಪ್ಪದೆ ಕೆಲವು ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ದಾನ ಕೊಡೋದನ್ನ ಮರಿಬೇಡಿ. ಹಾಗೆ ಗುರುವಾರ ಕಡಲೆಬೇಳೆ ದಾನ, ಇದೆರಡು ಪರಿಹಾರವನ್ನ ಈ ವಾರದಿಂದ ಪ್ರಾರಂಭ ಮಾಡಿ. ಶನಿವಾರದ ಪರಿಹಾರ ಈಗ ಆಲ್ರೆಡಿ ತುಂಬಾ ಜನ ಮಾಡ್ತಾ ಇದ್ರೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಗುರುವಾರದ ಹೊಸ ಪರಿಹಾರವನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಉಚ್ಚ ಸ್ಥಾನಕ್ಕೆ ಬಂದಾಯ್ತು ನೋಡಿ. ಎಲ್ಲಾ ತರದ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವಂತ ಸಮಯ. ಯಾರ್ಯಾರೆಲ್ಲ ಮೀನರಾಶಿಯವರು ತುಂಬಾ ಸಮಸ್ಯೆಲಿದ್ದೀರಾ, ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಮತ್ತೆ ಕೆಲವೊಂದರ ಬಗ್ಗೆ ಅರಿವಿಲ್ಲದೆ, ತಿಳುವಳಿಕೆ ಇಲ್ಲದೆ, ಕೆಲವರ ಬಗ್ಗೆ ತಪ್ಪು ತಿಳ್ಕೊಂಡಿದ್ರಿ, ಕೆಲವೊಂದು ವಿಚಾರದ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಲ್ಲ. ಆ ಮಿಸ್ಟೇಕ್ಸ್ ನೆಲ್ಲ ಸರಿ ಮಾಡ್ಕೊಳ್ತೀರಾ. ಯಾಕಂದ್ರೆ ಇಲ್ಲಿ ಗುರು ಬಂದಿದ್ದಾನಲ್ವಾ, ಈ ಗುರು ದೃಷ್ಟಿ ಯಾವಾಗ ನಿಮ್ ರಾಶಿ ಮೇಲೆ ಬೀಳುತ್ತೆ ನೋಡಿ. ಶನಿ ನಿಮ್ ರಾಶಿಗೆ ಬಂದ್ಮೇಲೆ ಗೊತ್ತೋ ಗೊತ್ತಿಲ್ದನ ತಪ್ಪುಗಳಾಗ್ಬಿಡುತ್ತೆ. ಯಾಕಂದ್ರೆ ಮಂದಚಾರ, ಮಂದ ಬುದ್ಧಿಯನ್ನ ಕೊಡ್ತಾನೆ ಶನಿಗ್ರಹ. ದಡ್ಡತನ, ಅಯ್ಯೋ ನಾನ್ ಯಾಕೆ ಈ ತರ ತಪ್ಪು ಮಾಡ್ಕೊಂಡೆ, ಅಯ್ಯೋ ನಾನ್ ಯಾಕೆ ಈ ತರ ಮಾತಾಡಿದೆ, ನಾನು ಏನಕ್ಕೆ ಈ ತರ ಡಿಸಿಷನ್ ತಗೊಂಡೆ. ತಪ್ಪು ತಿಳುವಳಿಕೆ ಅಥವಾ ಸರಿಯಾಗಿ ಬುದ್ಧಿ ಓಡಿಸ್ತೀರಾ, ನಾವು ಕೆಲವೊಂದು ತಪ್ಪುಗಳು ಮಾಡ್ಕೊಳ್ತೀವಿ. ಆ ಎಲ್ಲಾ ತಪ್ಪುಗಳನ್ನ ಗುರು ಸರಿ ಮಾಡ್ತಾರೆ. ಇವಾಗ ಗುರು ಪಂಚಮಕ್ಕೆ ಬಂದಿದ್ದಾನೆ, ನಿಮ್ ಕಡೆಯಿಂದ ಆಗಿರೋ ಎಲ್ಲಾ ಮಿಸ್ಟೇಕ್ಸ್ ಗಳನ್ನು ಸರಿ ಮಾಡ್ತಾನೆ. ಇದು ಒಂದು ವಿಚಾರ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಈ ವಾರ. ಯಾರ್ಯಾರೆಲ್ಲ ಮೀನರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಉದ್ಯೋಗದಲ್ಲಿ ಅದ್ಭುತವಾದಂತಹ ಅಭಿವೃದ್ಧಿ, ತುಂಬಾ ಒಳ್ಳೆ ಬೆಳವಣಿಗೆ ಆಗತ್ತೆ. ನಿಮ್ಮ ಕೆರಿಯರ್ ಅಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ತೀರಾ, ಅದು ತುಂಬಾ ಗ್ರೋತ್ ಕೊಡುತ್ತೆ ನಿಮ್ಗೆ. ಈ ವಾರದಿಂದ ಶುರು ಮಾಡಿ 1 ವರ್ಷ ನಿಮ್ಗೆ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ 2ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ಮಾತಿನ ಮೂಲಕ ನಿಮ್ಗೆ ಲಾಭ ಆಗುತ್ತೆ. ಹಣಕಾಸಿನ ವಿಷಯದ ಬಗ್ಗೆ ಏನಾದ್ರು ಮಾತುಕತೆಗಳಿದ್ರೆ ಅಥವಾ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಏನಾದ್ರು ಪ್ರಮೋಷನ್ಗೋಸ್ಕರನೋ, ಸ್ಯಾಲರಿ ಇನ್ಕ್ರಿಮೆಂಟ್, ಏನೋ ಒಂದು ವಿಚಾರಕ್ಕೆ ನೀವು ಮಾತಾಡ್ಬೇಕು ಅಂತಿದ್ರು ಖಂಡಿತ ಮಾತಾಡಿ. ಆ ಮಾತಾಡೋ ಧೈರ್ಯ ಕೂಡ ಬರುತ್ತೆ ನಿಮ್ಗೆ ಈ ವಾರದಲ್ಲಿ. ಸೊ ಯಾವ್ದನ್ನ ನೀವು ಬ್ಯಾಲೆನ್ಸ್ ಇಟ್ಕೊಂಡಿದ್ರಲ್ವಾ, ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ತೀರ ಅಂತ ಹೇಳ್ಬೋದು. ಇನ್ನು ಚತುರ್ಥ ಭಾವದಲ್ಲಿ ಬುಧ ಗ್ರಹ, ಚತುರ್ಥಾಧಿಪತಿನೇ ಕುತ್ಕೊಂಡಿದ್ದಾನೆ, ಶುಕ್ರನು ಸ್ಥಿತನಾಗಿದ್ದಾನೆ. ಈಗ ಆಸ್ತಿ ವಿಚಾರದಲ್ಲಿ ಏನಾದ್ರು ವ್ಯಾಜ್ಯಗಳಿದೆ, ಸಮಸ್ಯೆಗಳಿದೆ ಅಂದ್ರೆ ಅದನ್ನು ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲಗಳು ಸಿಗುತ್ತೆ. ಏನಾದ್ರು ಮನೆ ತಗೋಬೇಕು, ಮನೆ ಚೇಂಜ್ ಮಾಡ್ಬೇಕು, ಅಥವಾ ನಿವೇಶನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ತುಂಬಾ ಒಳ್ಳೆ ಟೈಮ್. ವಾಹನ ಖರೀದಿ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಮೀನರಾಶಿಯವರು, ಅದಕ್ಕೂ ಕೂಡ ಈ ವಾರ ತುಂಬಾ ತುಂಬಾ ಒಳ್ಳೆ ಟೈಮ್. ಅಂದ್ರೆ ಗ್ರಹ ಸ್ಥಿತಿಗಳು ತುಂಬಾ ಉತ್ತಮವಾಗಿರೋದ್ರಿಂದ ನಿಮ್ಗೆ ಅದ್ರಲ್ಲೆಲ್ಲ ಅನುಕೂಲಗಳಾಗುತ್ತೆ. ಜೊತೆಗೆ ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ. ಇವಾಗ ಒಂದ್ ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂದ್ರೆ ಅದಕ್ಕೆ ಬೇಕಾದ ಹಣ ನಮ್ಗೆ ಸಿಗ್ಬೇಕು, ಅಥವಾ ಲೋನ್ ಪ್ರಯತ್ನ ಮಾಡ್ತಿರ್ತೀರ, ಲೋನ್ ಸಿಗ್ಬೇಕು. ಆ ಸಕಾಲದಲ್ಲಿ ಇದೆಲ್ಲ ಆಗ್ಲಿಲ್ಲ ಅಂದ್ರೆ ಎಲ್ಲದೂ ಅರ್ಧಕ್ಕೆ ನಿಲ್ಲುತ್ತಲ್ವಾ. ನಿಮ್ಗೆ ಇದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ, ಇದೆಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಹಾಗೆ 6ನೇ ಮನೆ ಅಧಿಪತಿ ನಿಮ್ಗೆ ರವಿಗ್ರಹ ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಪಂಚಮಾಧಿಪತಿ ನಿಮ್ಗೆ ಚಂದ್ರ, ಅವನ ನಕ್ಷತ್ರದಲ್ಲಿರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಎರಡೂ ರೀತಿಯಲ್ಲಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಏನೋ ಕೆಲವೊಂದು ಒಳ್ಳೆ ಬದಲಾವಣೆಗಳಾಗತ್ತೆ. ಯಾಕಂದ್ರೆ ಚಂದ್ರ ಅಂದ್ರೇನೆ ಚಲಿಸ್ತಾ ಇರ್ತಾನೆ ಬೇಗ, ಅದಕ್ಕೆ ಗೋಚಾರ ಅಂತ ಹೇಳುದು. ಈ ಗೋಚಾರ ಫಲವನ್ನ ಚಂದ್ರನ ಆಧಾರದ ಮೇಲೆ ನೋಡುದು. ಕೆಲವರೆಲ್ಲ ನಾನು ಎಷ್ಟೊಂದ್ಸಲ ಹೇಳಿದೀನಿ, ಆದ್ರೂ ಕೂಡ ಕೆಲವರು ಮೇಡಮ್ ಗೋಚಾರ ಫಲವನ್ನ ರಾಶಿಯಿಂದ ನೋಡ್ಬೇಕಾ, ಲಗ್ನದಿಂದ ನೋಡ್ಬೇಕಂತ ಮೆಸೇಜ್ ಹಾಕ್ತಾನೆ ಇರ್ತೀರಾ. ನೋಡಿ, ಗೋಚಾರ ಫಲ ಅಂದ್ರೆ ಗ್ರಹಗಳು ಮೂವ್ ಆಗ್ತಾ ಇದಾರಲ್ವಾ, ಈ ವಾರದಲ್ಲಿ ಕೆಲವು ಗ್ರಹಗಳು ಚೇಂಜ್ ಆಗ್ತಾರೆ, ಮುಂದಿನ ವಾರದಲ್ಲಿ ಕೆಲವು ಗ್ರಹಗಳು ಚೇಂಜ್ ಆಗ್ತಾರೆ, ಮತ್ತೆ ಮುಂದಿನ ತಿಂಗಳಲ್ಲಿ ಕೆಲವು ಗ್ರಹಗಳು ಚೇಂಜ್ ಆಗ್ತಾರೆ. ಆ ಗೋಚಾರ ಚಂದ್ರನ ಮೇಲೆ ಗ್ರಹಗಳು ಏನ್ ಬದಲಾವಣೆ ಆಗ್ತಾ ಹೋಗ್ತಾರಲ್ವಾ, ಇದನ್ನ ನಾವು ರಾಶಿ ಮೇಲೆ ನೋಡ್ಬೇಕು. ಅಂದ್ರೆ ವಾರ ಭವಿಷ್ಯ, ಮಾಸ ಭವಿಷ್ಯ, ವರ್ಷ ಭವಿಷ್ಯ, ಯುಗಾದಿ ಫಲ, ಗುರು ಫಲ ಇತ್ಯಾದಿಗಳನ್ನ ರಾಶಿ ಮೇಲೆ ನೋಡ್ಬೇಕು.
ಆದ್ರೆ ನಿಮ್ಮ ಜನ್ಮ ಜಾತಕ ಅಂತ ಒಂದಿದೆ. ಒಂದು ಟೈಮ್ ಅಲ್ಲಿ ನೀವು ಹುಟ್ಟಿರ್ತೀರ. ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನೀವು ಹುಟ್ಟಿರೋ ಟೈಮಲ್ಲಿ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳು ಇದ್ರು ಅವ್ರು ಅಲ್ಲೇ ಇರ್ತಾರೆ, ಅವ್ರು ಬದಲಾಗಲ್ಲ. ಅದನ್ನ ಲಗ್ನದ ಆಧಾರದ ಮೇಲೆ ನೋಡ್ಬೇಕು. ಆಯ್ತಾ? ಸೊ ಇಲ್ಲಿ ಇದ್ರ ಪ್ರಕಾರವಾಗಿ ನಿಮ್ಮ ಗೋಚಾರ ಫಲ ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿ ಆಗತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ಪಂಚಮ ಗುರು ಬಂದ್ಬಿಟ್ಟಿದ್ದಾನೆ, ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅನುಕೂಲಗಳು, ಕೆಲವರಿಗೆ ಇಂಥ ಯೂನಿವರ್ಸಿಟಿನಲ್ಲೇ ಸೀಟ್ ಸಿಗ್ಬೇಕು ಅಥವಾ ವಿದೇಶಕ್ಕೆ ಹೋಗ್ಬೇಕು ಓದೋದಕ್ಕೆ, ಅಲ್ಲಿ ಅವಕಾಶ ಸಿಗ್ಬೇಕು, ಸ್ಕಾಲರ್ಶಿಪ್ ಸಿಗ್ಬೇಕು ಅಂತ ಏನೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ. ಸೊ ಎಲ್ಲ ನೀವೇನ್ ಅನ್ಕೊಳ್ತೀರ ಅದೆಲ್ಲ ಆಗುತ್ತೆ ಈ ವಾರದಲ್ಲಿ. ಅದೆಲ್ಲ ಆಗೋ ಸೂಚನೆಗಳು ಕಂಡು ಬರುತ್ತೆ. ಮತ್ತೆ ಸ್ವಂತ ಉದ್ಯೋಗದಲ್ಲಿ ಏನಾದ್ರೂ ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಟೈಮು. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ತುಂಬಾ ಸಕ್ಸಸ್ ಪಡಿತೀರಾ. ಫೈನಾನ್ಷಿಯಲಿ ತುಂಬಾ ಗ್ರೋತ್ ಆಗ್ತೀರಾ ಈ ವಾರದಿಂದ ಅಂತ ಹೇಳ್ಬೋದು. ಹಾಗಾಗಿ ಮೀನರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕ ವಾರ. ಶನಿ ನಿಮ್ಮ ರಾಶಿಯಲ್ಲಿದ್ದಾನೆ. ಶನಿಗೆ ಸ್ವಲ್ಪ ಪರಿಹಾರಾರ್ಥವಾಗಿ ಶನಿವಾರ ಎಳ್ಳೆಣ್ಣೆ ದಾನ ಮಾಡಿ, ಹಾಗೆ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲಾ ಗ್ರಹಗಳು ನಿಮಗೆ ಶುಭ ಫಲ ಕೊಡ್ತಿರೋದ್ರಿಂದ ಈ ವಾರ ನಿಮಗೆ ಅತ್ಯಂತ ಶುಭದಾಯಕ ವಾರ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.